ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, GDP ಗ್ರೋತ್ ಸ್ಲೋಸ್ ಟು 11-year ಲೋ ಆಫ್ 4.2%, Q4 ಸ್ಲಮ್ಸ್ ಟು 3.1%. ನೋಡಿ, ನಿನ್ನೆ ಒಂದು ಬಹುಮುಖ್ಯವಾದಂತಹ ವರದಿ ಹೊರಗೆ ಬಂದಿದೆ. ಅದರ ಪ್ರಕಾರ ನಮ್ಮ ದೇಶದ GDP ಅಥವಾ ಒಟ್ಟು ಆಂತರಿಕ ಉತ್ಪನ್ನ 2019 ಮತ್ತು 20ನೇ ಇಸವಿಯಲ್ಲಿ ಕೇವಲ 4.2% ಅಥವಾ 4.2% ಗ್ರೋ ಆಗಿದೆ ಅಂತ ಈ ಒಂದು ಸುದ್ದಿ ಹೇಳುತ್ತೆ. ತುಂಬ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಚಾರ, ಬಿಕಾಸ್ ಇದು ಕಳೆದ 11 ವರ್ಷಗಳಲ್ಲೇ ಅತ್ಯಂತ ಕಳಪೆ ಪ್ರದರ್ಶನ. ಸೊ ಲಾಸ್ಟ್ 11 ಇಯರ್ಸ್ನೂ ಕೂಡ ನಮ್ಮ ದೇಶದ GDP ಇಷ್ಟೊಂದು ಕಡಿಮೆ ದರದಲ್ಲಿ ಅಭಿವೃದ್ಧಿ ಆಗಿರಲಿಲ್ಲ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಕಳವಳದಿಂದ ಗಮನಿಸಬೇಕಾಗಿರ್ತಕ್ಕಂತಹ ಒಂದು ವಿಚಾರ. ಆ್ಯಂಡ್ ಅಷ್ಟೇ ಅಲ್ಲ, ನಿಮಗೆ ಕಾಣಿಸ್ತಾ ಇದೆ 2019-20 ಫೈನಾನ್ಷಿಯಲ್ ಇಯರ್ ಏನಿದೆ, ಇದರಲ್ಲಿ 4.2% ಗ್ರೋ ಆಗಿರ್ತಕ್ಕಂತಹದ್ದು. ಬಟ್ ಬಹಳ ಜನ ಹೇಳ್ತಾ ಇದ್ರು ಭಾರತದ ಗ್ರೋತ್ ರೇಟ್ ಕೇವಲ 1% ಇರುತ್ತೆ, 0.9% ಇರುತ್ತೆ, ಕೆಲವರು ಇನ್ನೂ ನೆಗೆಟಿವಲ್ಲಿ ಇರುತ್ತೆ ಅಂತ ಕೂಡ ಹೇಳ್ತಾ ಇದ್ರು. ಸೊ ಬಹಳ ಜನ ಅನ್ಕೋಬಹುದು, ಸೊ ಪರವಾಗಿಲ್ಲ 4.2% ಅಂದರೆ ಅದಕ್ಕೆ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಅಂತೇಳಿ. ಬಟ್ ಒಂದು ಮಾತನ್ನು ಗಮನಿಸಿ, ಈ ಒಂದು ಡಾಟಾ ಏನಿದೆ ಅಥವಾ ಈ ಒಂದು ಮಾಹಿತಿ 2019-20 ಹಣಕಾಸಿನ ವರ್ಷದ್ದು. ಹಣಕಾಸು ವರ್ಷ ಅಂದರೆ ಏಪ್ರಿಲ್ 1ನೇ ತಾರೀಕು ಸ್ಟಾರ್ಟ್ ಆಗಿಬಿಟ್ಟು ಮುಂದಿನ ವರ್ಷ ಮಾರ್ಚ್ 31ನೇ ತಾರೀಕು ಮುಕ್ತಾಯ ಆಗುತ್ತೆ. ಸೊ ಈ ಒಂದು ಡಾಟಾ 2019-20 ಹಣಕಾಸು ವರ್ಷದ್ದು. ಸೊ ಒಂದು ಮಾತನ್ನು ಗಮನಿಸಬೇಕು, ಅವಾಗ ಕೊರೋನಾದ ಹಾವಳಿ ನಮ್ಮ ದೇಶದಲ್ಲಿ ಇರಲಿಲ್ಲ. ಕೇವಲ ಮಾರ್ಚ್ ತಿಂಗಳ ಕೊನೆಯ ವಾರ, ಈ ಒಂದು ವರ್ಷದಲ್ಲಿ ಕೇವಲ ಒಂದು ವಾರ ಮಾತ್ರ ನಮ್ಮ ದೇಶದಲ್ಲಿ ಲಾಕ್ಡೌನ್ ಜಾರಿಯಲ್ಲಿತ್ತು, ಮಾರ್ಚ್ 25ನೇ ತಾರೀಕಿನ ನಂತರ. ಸೊ ಹಾಗಾಗಿ ಈ ಒಂದು ದೃಷ್ಟಿಕೋನದಿಂದ ನೋಡೋದಾದರೆ ಈ 4.2% ಅಂತಕ್ಕಂತಹದ್ದು ಅತ್ಯಂತ ಕಳಪೆ, ಬಿಕಾಸ್ ಕೊರೋನಾ ಹೊರತುಪಡಿಸ್ಬಿಟ್ಟು ಬಂದಿರತಕ್ಕಂತಹ ಒಂದು ಅಂಶ. ಅದೇ ನೀವು 2020 ಮತ್ತು 2021 ಫೈನಾನ್ಷಿಯಲ್ ಇಯರ್ ಅಥವಾ ಹಣಕಾಸು ವರ್ಷದ ನೋಡೋದಾದರೆ, ಈ ವರ್ಷದಲ್ಲಿ ನಾವು ಆಲ್ರೆಡಿ ಕೊರೋನಾ ವೈರಸ್ನಿಂದ ಒಂದು ಹಾವಳಿಯನ್ನು ಎದುರಿಸಿದ್ದೇವೆ, ಲಾಕ್ಡೌನ್ನಿಂದ ಆರ್ಥಿಕ ಮುಗ್ಗಟ್ಟನ್ನು ಕೂಡ ಎದುರಿಸಿದ್ದೇವೆ. ಸೊ ಈಗ ಮುಂಬರ್ತಕ್ಕಂತಹ ಒಂದು ನಮ್ಮ ರಿಪೋರ್ಟ್ಸ್ GDP ಗ್ರೋತ್ ಇದಕ್ಕಿಂತನೂ ಕೂಡ ಅತ್ಯಂತ ಕಳಪೆಯಾಗಿರುತ್ತೆ. ಸೊ ಏನು ಬೇರೆ ಬೇರೆ ಸಂಸ್ಥೆಗಳು 0%, 1% ಅಥವಾ ನೆಗೆಟಿವ್ ಅಂತ ಹೇಳಿ ಭಾರತದ ಗ್ರೋತ್ ರೇಟನ್ನು ಒಂದು ಅಂದಾಜು ಮಾಡ್ತಾ ಇದ್ದಾವೆ, ಅದು ಮುಂದಿನ ವರ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹದ್ದು. ಅಂದರೆ 2020 ಮತ್ತು 2021 ಹಣಕಾಸು ವರ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹದ್ದು. ಸೊ ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಆ್ಯಂಡ್ ನೀವು NSO ಬಗ್ಗೆ ಕೂಡ ನೋಡಿರಿ, ನಾನಾಗಲೇ ಹೇಳ್ದಂಗೆ ಈ ಒಂದು ಏನು ರಿಪೋರ್ಟನ್ನು, ಈ ಒಂದು ಅಂಕಿಅಂಶವನ್ನು ಬಿಡುಗಡೆ ಮಾಡಿರ್ತಕ್ಕಂತಹದ್ದು ನಮ್ಮ ಕೇಂದ್ರ ಸರ್ಕಾರದ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಥವಾ ನಾವು ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಅಂತ ಕರೀಬಹುದು. ತುಂಬ ಇಂಪಾರ್ಟೆಂಟ್, ಬಿಕಾಸ್ ನಮ್ಮ ದೇಶದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಸರ್ವೇಕ್ಷಣೆಗಳನ್ನು ಇದು ಕಂಡಕ್ಟ್ ಮಾಡುತ್ತೆ. ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂಥ ಅಂಕಿಅಂಶಗಳನ್ನು ಇದು ಅಧಿಕೃತವಾಗಿ ಬಿಡುಗಡೆ ಮಾಡತಕ್ಕಂತಹ ಸಂಸ್ಥೆ. ಬೇರೆ ಬೇರೆ ಸಂಸ್ಥೆಗಳಿಂದ ಕೂಡ ಈ ಒಂದು ಅಂಕಿಅಂಶ ರಿಲೀಸ್ ಆಗುತ್ತೆ. ಬಟ್ ನಾವು ಸರ್ಕಾರದ ಅಧಿಕೃತ ಸಂಸ್ಥೆಯಾಗಿರ್ತಕ್ಕಂತಹ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಥವಾ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿಯ ಮಾಹಿತಿಯನ್ನು ಮಾತ್ರ ನಂಬಬೇಕಾಗುತ್ತೆ. ಸೊ ಇವರು ಏನು ರಿಲೀಸ್ ಮಾಡಿರತಕ್ಕಂತಹ ಅಫಿಷಿಯಲ್ ಡಾಟಾ. ಅದೇ ರೀತಿ ಮತ್ತೊಂದು ಮಾತ್ರ ನೀವು ಗಮನಿಸಬೇಕು, ಇಲ್ಲಿ Q4 ಸ್ಲಮ್ಸ್ ಟು 3.1% ಅಂತ ಕಾಣಿಸ್ತಾ ಇದೆ. Q4 ಅಂತ ಹೇಳಿದ್ರೆ ಕ್ವಾರ್ಟರ್ ಅಂತೇಳಿ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಇವಾಗ ಮಾಡರ್ನ್ ಎಕಾನಮಿಯಲ್ಲಿ ನಮ್ಮ ಏನು ಆಧುನಿಕ ಅರ್ಥಶಾಸ್ತ್ರ ವ್ಯವಸ್ಥೆಯಲ್ಲಿ ಒಂದು ಹಣಕಾಸು ವರ್ಷವನ್ನು ನಾವು 4 ಕ್ವಾರ್ಟರ್ಗಳಾಗಿ ವಿಂಗಡಿಸ್ತೇವೆ. ಸೊ ಅದಕ್ಕೋಸ್ಕರ ನೀವು ಈ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ನೋಡಬೇಕಾದ್ರೆ ನೀವು Q1, Q2 ಅಥವಾ Q3 ಅಂತ ನೋಡ್ತಾನೆ ಇರ್ತೀರಾ. Q ಅಂತ ಹೇಳಿದ್ರೆ ಕ್ವಾರ್ಟರ್, 3 ತಿಂಗಳ ಒಂದು ಕ್ವಾರ್ಟರ್ ಇರುತ್ತೆ. ಒಂದು ವರ್ಷವನ್ನು ನಾವು 4 ಕ್ವಾರ್ಟರ್ಗಳಾಗಿ ಡಿವೈಡ್ ಮಾಡ್ತೀವಿ. ಸೊ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ಕೊನೆಯ ಕ್ವಾರ್ಟರ್ ಅತ್ಯಂತ ತೀಕ್ಷ್ಣವಾದಂತಹ ಕುಸಿತವನ್ನು ಕಂಡಿದೆ. ಬಿಕಾಸ್ ಕೊನೆಯ ಕ್ವಾರ್ಟರ್ನ ಅಷ್ಟೊತ್ತಿಗೆ ಆಲ್ರೆಡಿ ಕೊರೋನಾ ವೈರಸ್ ಸ್ವಲ್ಪ ಮಟ್ಟಿಗೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆ್ಯಂಡ್ ಲಾಕ್ಡೌನ್ ಕೂಡ ಆ ಒಂದು ಕೊನೆಯ ಕ್ವಾರ್ಟರ್ನ ಕೊನೆಯ ವಾರದಲ್ಲಿ ಶುರುವಾಗಿತ್ತು. ಹಾಗಾಗಿ ಅದು ಕೇವಲ 3.1% ಗ್ರೋತನ್ನು ತೋರಿಸಿರ್ತಕ್ಕಂತಹದ್ದು. ಇದು ಬಹಳ ಇಂಪಾರ್ಟೆಂಟ್. ನಮ್ಮ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡ್ಯೂಸ್ ಕಳೆದ 11 ವರ್ಷಗಳಲ್ಲೇ ಅತ್ಯಂತ ಕಳಪೆಯಾಗಿರತಕ್ಕಂತಹ ಸಾಧನೆಯನ್ನು ಮಾಡಿದೆ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ, ಆರಂಭದಲ್ಲಿ ನಮ್ಮ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅವರು 8.5% ಅಂತ ಒಂದು ಅಂದಾಜನ್ನು ಮಾಡಿದ್ರು. ಅಂದರೆ 2019-20 ಹಣಕಾಸು ವರ್ಷದಲ್ಲಿ ನಮ್ಮ ಭಾರತದ ಅಭಿವೃದ್ಧಿ ದರ ಇದೆ, ಇಂಡಿಯಾದ GDP ಗ್ರೋತ್ ರೇಟ್ 8.5% ಇರ್ಬೋದು ಅಂತ ಹೇಳಿ ಅಂದಾಜಿಸಲಾಗಿತ್ತು. ಬಟ್ ಅದನ್ನು ಅವರು ಕೆಳಗಿಳಿಸ್ಬಿಟ್ಟು 5% ಅಂತ ಹೇಳಿದರು. ಬಟ್ ಈಗ ಅದಕ್ಕಿಂತನೂ ಕುಸಿದ್ಬಿಟ್ಟು
ಕೇವಲ 4.2% ಆಗಿದೆ. 100% ಪರೀಕ್ಷೆಯಲ್ಲಿ ಕೇಳ್ತಾರೆ ಅಧಿಕೃತವಾಗಿ ಭಾರತದ GDP ಅಭಿವೃದ್ಧಿ ದರ ಎಷ್ಟು ಅಂತ ಹೇಳಿದ್ರೆ 4.2% ಮಾತ್ರ ಇದೆ. ಸೊ ಈ ಡೀಟೇಲ್ಸ್ ಕೂಡ ನಮಗೆ ಖಂಡಿತವಾಗಿ ಗೊತ್ತಿರಲೇಬೇಕಾಗುತ್ತೆ. ಆ್ಯಂಡ್ ಅಷ್ಟೇ ಅಲ್ಲ, ನಮ್ಮ ಫಿಸ್ಕಲ್ ಡೆಫಿಸಿಟ್, ವಿತ್ತೀಯ ಕೊರತೆ ಅಂತ ಕರಿತೀವಿ ನೋಡಿ, ಇದೆಲ್ಲ ಎಕನಾಮಿಕ್ಸಲ್ಲಿ ಬರ್ತಕ್ಕಂತಹ ಒಂದು ಟೆಕ್ನಿಕಲ್ ಟರ್ಮ್ಸ್. ಇವು ನಮಗೆ ಗೊತ್ತಿರಬೇಕಾಗುತ್ತೆ, ಪರೀಕ್ಷಾ ದೃಷ್ಟಿಯಿಂದನೂ ಹೌದು ಮತ್ತು ಜನರಲ್ ಆಗಿ ಕೂಡ ನಾವು ತಿಳ್ಕೊಂಡಿರಬೇಕಾಗುತ್ತೆ. ಸೊ ಈ ಫಿಸ್ಕಲ್ ಡೆಫಿಸಿಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಫಿಸ್ಕಲ್ ಡೆಫಿಸಿಟ್ ಪ್ರಸಕ್ತವಾಗಿ 4.6% ಅಷ್ಟು ಏರಿಕೆಯಾಗಿದೆ. ಅದು ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ಸಂಖ್ಯೆ ಅಂತ ಹೇಳ್ಬೋದು. ಹಾಗೆ ನೋಡಿದ್ರೆ ನಮ್ಮ ಭಾರತದಲ್ಲಿ 1991ರಲ್ಲಿ PV ನರಸಿಂಹರಾವ್ ನೇತೃತ್ವದ ಸರ್ಕಾರ ಮತ್ತು ಮನಮೋಹನ್ ಸಿಂಗ್ ಅವರು, ಡಾಕ್ಟರ್ ಮನಮೋಹನ್ ಸಿಂಗ್ ಮಾಜಿ ಪ್ರಧಾನಮಂತ್ರಿ, ಅವರು ಹಣಕಾಸು ಮಂತ್ರಿಯಾಗಿದ್ದಾಗ ನಮ್ಮ ದೇಶದಲ್ಲಿ ಆರ್ಥಿಕ ಸುಧಾರಣೆಯನ್ನು ಜಾರಿಗೆ ತರಲಾಗುತ್ತೆ, ಎಕನಾಮಿಕ್ ರಿಫಾರ್ಮ್ಸನ್ನು ಜಾರಿಗೆ ತರಲಾಗುತ್ತೆ. ಅದಕ್ಕಿಂತಲೂ ಮುಂಚೆ ನಮ್ಮ ದೇಶದ ಫಿಸ್ಕಲ್ ಡೆಫಿಸಿಟ್ 8% ಅಥವಾ ಅದಕ್ಕಿಂತಲೂ ಜಾಸ್ತಿ ಹೋಗ್ತಾ ಇತ್ತು. ಬಟ್ ಅದಾದಮೇಲೆ ನಮ್ಮ ದೇಶದಲ್ಲಿ ಈ ವಿತ್ತೀಯ ಕೊರತೆಯನ್ನು ನಾವು ನಿಗದಿಪಡಿಸಿದಂತಹ ಮಿತಿಯಲ್ಲಿ ಇಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಲಾಯಿತು. ಪ್ರಸಕ್ತವಾಗಿ ಕೂಡ ಸರ್ಕಾರದ ಪ್ರಯತ್ನ ಇರತಕ್ಕಂತಹದ್ದು 3%ಕ್ಕಿಂತ ಕಡಿಮೆ ವಿತ್ತೀಯ ಕೊರತೆ ಇರಬೇಕು ಅಂತ ಹೇಳಿ. ಬಟ್ ಆದರೂ ಕೂಡ ಅದನ್ನು ಕೈಮೀರಿ ಹೋಗ್ತಾ ಇರುತ್ತೆ. ನೀವು ನೋಡ್ತಾ ಇದ್ದೀರಾ, ಈ ಬಾರಿ ಇದ್ದಂತಹ ಒಂದು ಎಸ್ಟಿಮೇಟ್ 3.8%, ಬಟ್ ಅದನ್ನು ಮೀರಿಬಿಟ್ಟು ಅದು 4.6%ಗೆ ಏರಿಕೆಯಾಗಿದೆ. ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ವಿತ್ತೀಯ ಕೊರತೆ ಅಥವಾ ಫಿಸ್ಕಲ್ ಡೆಫಿಸಿಟ್ ಎಷ್ಟಿದೆ ಅಂತ ಹೇಳಿದ್ರೆ 4.6%. ಸೊ ಈಗ ನಾವು ಅದರ ಮೀನಿಂಗನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈ ವಿತ್ತೀಯ ಕೊರತೆ ಅಥವಾ ಫಿಸ್ಕಲ್ ಡೆಫಿಸಿಟ್ ಅಂದರೆ ಏನು ನೋಡಿ, ನಾವು ಬಹಳ ಸಿಂಪಲ್ ಟರ್ಮ್ಸಲ್ಲಿ ಹೇಳೋದಾದರೆ, ಸಿಂಪಲ್ ಆಗಿ ವಿತ್ತೀಯ ಕೊರತೆ ಅಂತ ಹೇಳಿದ್ರೆ ಸರ್ಕಾರ ಪಡಿತಿರುವಂತಹ ಆದಾಯಕ್ಕೂ ಮತ್ತು ಸರ್ಕಾರ ಮಾಡ್ತಿರುವಂತಹ ಖರ್ಚಿಗೂ ಇರುವಂತಹ ವ್ಯತ್ಯಾಸ. ಯಾವಾಗಲೂ ನಮಗೆ ಕೂಡ ಗೊತ್ತಿದೆ, ನಮ್ಮ ಆದಾಯ ಜಾಸ್ತಿ ಇರಬೇಕು, ಖರ್ಚು ಕಮ್ಮಿ ಇರಬೇಕು, ಆವಾಗಲೇ ಒಂದು ಸೇವಿಂಗ್ಸ್ ಮಾಡಬಹುದು ಮತ್ತು ಸುಭದ್ರವಾದಂತಹ ಆರ್ಥಿಕ ಸ್ಥಿತಿಯಲ್ಲಿ ನಾವಿರಬಹುದು. ಇದು ನಮಗೂ ಕೂಡ ಅಪ್ಲೈ ಆಗುತ್ತೆ, ಅದೇ ರೀತಿ ನಮ್ಮ ಸರ್ಕಾರಕ್ಕೂ ಕೂಡ ಅಪ್ಲೈ ಆಗುತ್ತೆ. ಬಟ್ ನಮ್ಮ ಭಾರತದಲ್ಲಿ ಸರ್ಕಾರಗಳು ತಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತಾರೆ, ಅದನ್ನು ಹೊರತಾಗಿ ನಡ್ಕೊಳ್ತಾರೆ. ಸೊ ಅವ್ರಿಗೇನು ಆದಾಯ ಬರುತ್ತೆ ಅಥವಾ ತೆರಿಗೆ ಮೂಲಕ ಬರಬಹುದು ಅಥವಾ ತೆರಿಗೆಯೇತರ ಆದಾಯಗಳಿರಬಹುದು, ಆ ಆದಾಯದಿಂದ ಎಷ್ಟು ಹಣ ಬರುತ್ತೆ ಅದಕ್ಕಿಂತಲೂ ಜಾಸ್ತಿ ಹಣವನ್ನು ಅವರು ಖರ್ಚು ಮಾಡಿಬಿಡ್ತಾರೆ, ಅಂದರೆ ಬಜೆಟಲ್ಲಿ ಘೋಷಣೆ ಮಾಡ್ಕೊಂಡ್ಬಿಡ್ತಾರೆ. ಸೊ ಅವಾಗೇನಾಗುತ್ತೆ, ಒಂದು 100 ಕೋಟಿ ರೂಪಾಯಿಯಷ್ಟು ಫಿಸ್ಕಲ್ ಡೆಫಿಸಿಟ್ ಆಗುತ್ತೆ, ವಿತ್ತೀಯ ಕೊರತೆ ಆಗುತ್ತೆ. ಅದನ್ನು ಅವರು ತುಂಬಿಕೊಳ್ಳುವಂತಹ ಉದ್ದೇಶದಿಂದ ತೆರಿಗೆಯನ್ನು ಹೆಚ್ಚಳ ಮಾಡಬಹುದು ಅಥವಾ ವಿದೇಶದಿಂದ ಅಥವಾ ಬೇರೆ ಬೇರೆ ಸಂಸ್ಥೆಗಳಿಂದ ಸಾಲವನ್ನು ಪಡಿಬಹುದು. ಇದನ್ನು ನಾವು ಎಕ್ಸ್ಟರ್ನಲ್ ಬಾರೋವಿಂಗ್ಸ್ ಅಂತ ಕರಿತೀವಿ. ಸಾಲವನ್ನು ಪಡಿಬಹುದು, ಇಂತಹ ಕೆಲಸಗಳನ್ನ ಮಾಡಬಹುದು ಅಥವಾ ಬೇರೆ ಬೇರೆ ಯೋಜನೆಗಳ ಮೊತ್ತವನ್ನು ಕಡಿತ ಮಾಡಬಹುದು. ಸೊ ಇದು ಪ್ರಾಬ್ಲಮ್ ಆಗುತ್ತೆ. ಕರೆಂಟ್ಲಿ ನಮ್ಮ ದೇಶದ ಫಿಸ್ಕಲ್ ಡೆಫಿಸಿಟ್ 4.6% ಅಷ್ಟು ಏರಿಕೆಯಾಗಿದೆ ಅಂತ ಈ ಒಂದು ಸುದ್ದಿ ಹೇಳುತ್ತೆ. ಅದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಮೂಲತಃ ಈ ಫಿಸ್ಕಲ್ ಡೆಫಿಸಿಟ್ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಮ್ಮ ಇನ್ಕಮಿಗೂ ನಮ್ಮ ಎಕ್ಸ್ಪೆಂಡಿಚರಿಗೂ ಇರತಕ್ಕಂತಹ ಒಂದು ಡಿಫ್ರೆನ್ಸ್, ನಮ್ಮ ಆದಾಯಕ್ಕೂ ನಮ್ಮ ಖರ್ಚಿಗೂ ಇರತಕ್ಕಂತಹ ಡಿಫ್ರೆನ್ಸ್. ನಮ್ಮ ದೇಶದ ಸರ್ಕಾರಕ್ಕೆ ಬರುವಂತಹ ಒಟ್ಟು ಆದಾಯ ಏನಿದೆ ಅದಕ್ಕಿಂತಲೂ ಜಾಸ್ತಿ ಹಣವನ್ನು ಅವರು ಬಜೆಟಲ್ಲಿ ಘೋಷಣೆ ಮಾಡಿರ್ತಾರೆ. ಅದೇ ನಮ್ಮ ದೇಶದಲ್ಲಿರತಕ್ಕಂತಹ ಪ್ರಾಬ್ಲಮ್. ಅದೀಗ ನಮ್ಮ GDPಯ 4.6% ಆಗಿಬಿಟ್ಟಿದೆ. ಸೊ ಇದನ್ನು ತಿಳ್ಕೊಳ್ತಾ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ, ಕೋರ್ ಸೆಕ್ಟರ್ ಔಟ್ಪುಟ್ ಕಾಂಟ್ರಾಕ್ಟ್ಸ್ 38% ಇನ್ ಏಪ್ರಿಲ್. ನೋಡಿ, ನಿಮಗೆ ಕೋರ್ ಸೆಕ್ಟರ್ ಅಂತ ಒಂದು ವರ್ಡ್ ಕಾಣಿಸ್ತಾ ಇದೆ. ಭಾರತೀಯ ಆರ್ಥಿಕತೆ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್. ಇದನ್ನು ನಾವು ನಮ್ಮ ಭಾರತೀಯ ಕೈಗಾರಿಕಾ ವಲಯದ ಬೆನ್ನೆಲುಬು ಅಂತ ಕರಿತೀವಿ. ದ ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಇಂಡಸ್ಟ್ರಿಯಲ್ ಸಿಸ್ಟಮ್. ಸೊ ಕೋರ್ ಸೆಕ್ಟರ್ ಅಂದ್ರೆ ಏನು? ನಮ್ಮ ದೇಶದಲ್ಲಿ ಸುಮಾರು 8 ಕೋರ್ ಸೆಕ್ಟರ್ ಇದ್ದಾವೆ. ಅದನ್ನು ನಾವು ಕನ್ನಡದಲ್ಲಿ ಸಿಂಪಲ್ ಆಗಿ ಪ್ರಮುಖ ವಲಯಗಳು ಅಂತ ಕರಿತೀವಿ. ಸೊ ಏನಕ್ಕಪ್ಪ ಕೆಲವೊಂದನ್ನು ಕೋರ್ ಸೆಕ್ಟರ್ ಅಂತ ಡಿವೈಡ್ ಮಾಡಿದ್ದಾರೆ ನೋಡಿ. ಕೋರ್ ಸೆಕ್ಟರ್ನಲ್ಲಿರ್ತಕ್ಕಂತಹ 8 ಕೈಗಾರಿಕಾ ಉತ್ಪನ್ನಗಳು ನಮ್ಮ ದೇಶದ ಒಟ್ಟು ಕೈಗಾರಿಕಾ ಉತ್ಪಾದನೆಯ 40% ಆಗಿದ್ದಾವೆ. ನೋಡಿ, ನಮ್ಮ ದೇಶದಲ್ಲಿ ಸಾವಿರಾರು ರೀತಿಯ ಕೈಗಾರಿಕಾ ಉತ್ಪನ್ನಗಳು, ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸನ್ನು ಉತ್ಪಾದನೆ ಮಾಡಲಾಗುತ್ತೆ. ಅದರಲ್ಲಿ ಈ ಕೇವಲ 8 ಪ್ರಮುಖ ವಲಯದ ಉತ್ಪನ್ನಗಳು 40% ವ್ಯಾಪ್ತಿಯನ್ನು ಹೊಂದಿದ್ದಾವೆ. ಸೊ ಹಾಗಾಗಿ ನಮ್ಮ ದೇಶದ ಆರ್ಥಿಕತೆ ದೃಷ್ಟಿಯಿಂದ ಈ 8 ಕೋರ್ ಸೆಕ್ಟರ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವುಗಳಲ್ಲಿ ಏನಾದರೂ ಕುಸಿತ ಕಂಡು ಅಂತ ಹೇಳಿದ್ರೆ ನಮ್ಮ ದೇಶದ ಒಟ್ಟು ಕೈಗಾರಿಕಾ ಉತ್ಪನ್ನ ಕುಸಿತವಾಗುತ್ತೆ. ಆ್ಯಂಡ್ ಅದರ ಕಾರಣದಿಂದ ನಮ್ಮ ದೇಶದ GDP ವೇಗಕ್ಕೆ ಕೂಡ ಒಂದು ಹೊಡೆತ ಬೀಳುತ್ತೆ. ಸೊ ಇವತ್ತಿನ ಸುದ್ದಿ ಹೇಳ್ತಾ ಇದೆ, ಈ ಕೋರ್ ಸೆಕ್ಟರ್ನ ಔಟ್ಪುಟ್ 38% ಕುಸಿತ ಆಗಿದೆ. ಅಂದರೆ 2019 ಏಪ್ರಿಲಲ್ಲಿ ಆ ಒಂದು ತಿಂಗಳಿನಲ್ಲಿ ಎಷ್ಟು ಉತ್ಪಾದನೆ ನಡೆದಿತ್ತೋ ಈ ಪ್ರಮುಖ ವಲಯದಲ್ಲಿ, ಅದು ಈ 2020 ಏಪ್ರಿಲ್ ತಿಂಗಳಿನಲ್ಲಿ 38% ಕುಸಿತ ಕಂಡಿದೆ.
ಸುಮ್ಮನೆ ನಿಮಗೆ ಎಕ್ಸಾಂಪಲ್ ಹೇಳೋದಾದ್ರೆ ನಿಮಗೆ ಇಲ್ಲಿ ಸಿಮೆಂಟ್ ಬಗ್ಗೆ ಕೂಡ ಕಾಣಿಸ್ತಾ ಇದೆ. ಸೊ ಸಿಮೆಂಟ್ ಕೂಡ ಈ ಒಂದು ಪ್ರಮುಖ ವಲಯ ಅಥವಾ ಕೋರ್ ಸೆಕ್ಟರ್ನಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖ ಉತ್ಪನ್ನ. ಸೊ ಫಾರ್ ಎಕ್ಸಾಂಪಲ್ ಕಳೆದ ವರ್ಷ ಏಪ್ರಿಲ್ನಲ್ಲಿ 100 ಚೀಲ ಏನು ಈ ಸಿಮೆಂಟನ್ನು ಉತ್ಪಾದನೆ ಮಾಡಲಾಗಿತ್ತು ಅಂತ ಹೇಳಿದ್ರೆ ಈ ವರ್ಷ ಅದೇ ತಿಂಗಳು ಕೇವಲ 62 ಚೀಲ ಉತ್ಪಾದನೆಯಾಗಿದೆ. ಸೊ 62 ಚೀಲ ಉತ್ಪಾದನೆ ಆಗಿದೆ ಅಂತ ಹೇಳಿದ್ರೆ 38% ಕಮ್ಮಿಯಾಗಿದೆ ಅಂತ ಹೇಳಿ. ಸೊ ಇದು ಅದರ ಅರ್ಥ ಆಗಿದೆ. ಸೊ ಅದನ್ನು ನೀವು ನೋಡ್ತಾ ಹೋಗಬೇಕಾಗುತ್ತೆ. ಅಲ್ಲೂ ಕೂಡ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಏನು ಉತ್ಪನ್ನಗಳಿದ್ದಾವೆ, ಅವು ಅತಿ ಹೆಚ್ಚಿನ ಕುಸಿತವನ್ನು ಕಂಡಿದ್ದಾವೆ. ಅದನ್ನು ಕೂಡ ಅವರು ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಅತಿ ಹೆಚ್ಚಿನ ಕುಸಿತ ಕಂಡಿರತಕ್ಕಂತಹದ್ದು ಸಿಮೆಂಟ್ ಉತ್ಪಾದನೆ. ಕೇವಲ ಸಿಮೆಂಟ್ ಉತ್ಪಾದನೆ ಒಂದರಲ್ಲೇ 86% ಕಮ್ಮಿಯಾಗಿಬಿಟ್ಟಿದೆ. ಅದರರ್ಥ ಕಳೆದ ವರ್ಷ 100 ಚೀಲ ಉತ್ಪಾದನೆಯಾಗಿದ್ದು ಈ ವರ್ಷ ಕೇವಲ 14 ಚೀಲ ಉತ್ಪಾದನೆಯಾಗಿದೆ. ಆ ರೀತಿ ಆ ಒಂದು ಕಾನ್ಸೆಪ್ಟಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಬೇರೆ ಬೇರೆ ಇದು ಕೂಡ ಎಲ್ಲದೂ ಕೂಡ ಡಿಕ್ಲೈನ್ ಆಗಿದೆ. ಯಾವ ಒಂದೇ ಒಂದು ವಲಯ ಕೂಡ ಪಾಸಿಟಿವಿಟಿ ತೋರಿಸಿಲ್ಲ, ಎಲ್ಲವೂ ಕೂಡ ಡಿಕ್ಲೈನ್ ಆಗ್ತಾನೆ ಬರ್ತಿದ್ದಾವೆ. ಆ್ಯಂಡ್ ಅದನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ಕೋರ್ ಸೆಕ್ಟರ್ ಬಗ್ಗೆ ಮುಂದಿನ ಸ್ಲೈಡಲ್ಲಿ ನಿಮಗೆ ಲಿಸ್ಟ್ ಕಾಣಕ್ಕೆ ಸಿಗುತ್ತೆ. ಸೊ ಅದನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಕಾಣಿಸ್ತಾ ಇರೋ ರೀತಿ ನಾನು ಆಗಲೇ ಹೇಳಿದೆ, ಈ ಪ್ರಮುಖ ವಲಯದ ಉತ್ಪಾದನೆಗಳು ನಮ್ಮ ದೇಶದ ಒಟ್ಟು ಕೈಗಾರಿಕಾ ಉತ್ಪನ್ನ ಏನಿದೆ ಇದನ್ನು ನಾವು ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಔಟ್ಪುಟ್ ಅಥವಾ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಂತ ಕರಿತೀವಿ, IIP. ನೀವು ಕೂಡ ಪ್ರತಿನಿತ್ಯ ದಿನಪತ್ರಿಕೆಗಳಲ್ಲಿ ಆ ಒಂದು ಬಿಸ್ನೆಸ್ ಪೇಜನ್ನು ಓಪನ್ ಮಾಡಿದ್ರೆ ಈ IIP ಬಗ್ಗೆ ಅವಾಗವಾಗ ನ್ಯೂಸ್ ಬರ್ತಾ ಇರುತ್ತೆ. IIP ಅಂದ್ರೇನು? ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್, ಅಥವಾ ನಾವು ಕನ್ನಡದಲ್ಲಿ ಏನು ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ಅಂತ ಕರಿಬಹುದು. ಸೊ ಈ ಒಂದು ಇಂಡೆಕ್ಸ್ ಅಥವಾ ಈ ಒಂದು ಸೂಚ್ಯಂಕ ಏನಿದೆ ಅದು ನಮ್ಮ ದೇಶದ ಕೈಗಾರಿಕೆಗಳು ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದಾವೆ ಅಂತ ತೋರಿಸುತ್ತೆ. ಬಟ್ ಈ ನಮ್ಮ ಕೋರ್ ಸೆಕ್ಟರ್ ಸಾಕಷ್ಟು ಕುಸಿತ ಕಂಡಿರೋ ಕಾರಣದಿಂದ ನಮ್ಮ ದೇಶದ ಒಟ್ಟು ಕೈಗಾರಿಕಾ ಉತ್ಪಾದನಾ ಸೂಚ್ಯಂಕ ಕುಸಿತ ಕಾಣುತ್ತೆ. ಸೊ ಇದು ನಮಗೆ ಗೊತ್ತಿರಬೇಕಾಗುತ್ತೆ. ಯಾಕೆ ನಮ್ಮ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಹದಗೆಟ್ಟಿದೆ ಅನ್ನೋದು ನಿಮಗೆ ಆ ಆರ್ಟಿಕಲಿಂದ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ಬಹುಮುಖ್ಯವಾಗಿ ಬಹಳ ಜನ ಕೇಳ್ಬೋದು, ಏನು ಕಾರಣ ಸಿಮೆಂಟ್ ಉತ್ಪಾದನೆ ಅಷ್ಟೊಂದು ಕುಸಿಯಕ್ಕೆ ಏನು ಕಾರಣ? ಅಥವಾ ಈ ಕ್ರೂಡ್ ಆಯಿಲ್ ಇರ್ಬೋದು, ಕಚ್ಚಾ ತೈಲ ಇರಬಹುದು, ಅಥವಾ ರಸಗೊಬ್ಬರ ಇರಬಹುದು, ಕುಸಿಲಿಕ್ಕೆ ಕಾರಣ ಏನು ಅಂತ ಕೇಳಬಹುದು. ಒಂದೇ ಒಂದು ಪ್ರಮುಖ ಕಾರಣ ಅಂತ ಹೇಳಿದ್ರೆ ಬೇಡಿಕೆಯಲ್ಲಿ ತೀವ್ರವಾದಂತಹ ಕುಸಿತ ಆಗಿರ್ತಕ್ಕಂತಹದ್ದು. ನೋಡಿ, ಕೊರೋನಾ ವೈರಸ್ ಕಾರಣದಿಂದ ದೇಶದಲ್ಲಿ ಎಲ್ಲೂ ಕೂಡ ಈ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಾ ಇಲ್ಲ, ಬೇರೆ ಬೇರೆ ಕಾಮಗಾರಿಗಳು ನಡೀತಾ ಇಲ್ಲ. ಹಾಗಾಗಿ ಸಿಮೆಂಟ್ಗೆ ಡಿಮ್ಯಾಂಡೇ ಇಲ್ಲ. ಸೊ ಬೇಡಿಕೆ ಇಲ್ಲ ಅಂದರೆ ಡೆಫಿನೆಟ್ಲಿ ಉತ್ಪಾದನೆಯನ್ನು ಅವರು ಕಡಿತಗೊಳಿಸ್ತಾರೆ. ಅದು ಇಂಪಾರ್ಟೆಂಟ್. ಆ್ಯಂಡ್ ಮತ್ತೊಂದು ನೋಡ್ತಾ ಇದ್ದೀರಾ, ಲೀಸ್ಟ್ ಅಫೆಕ್ಟೆಡ್ ವರ್ ಫರ್ಟಿಲೈಸರ್ಸ್ ಆ್ಯಂಡ್ ಕ್ರೂಡ್ ಆಯಿಲ್. ಅಂದರೆ ಇದರಲ್ಲಿ ಅತಿ ಕಡಿಮೆ ತೊಂದರೆ ಆಗಿರ್ತಕ್ಕಂತಹದ್ದು ರಸಗೊಬ್ಬರ ಮತ್ತು ಕಚ್ಚಾ ತೈಲ ಉತ್ಪಾದನಾ ಕೈಗಾರಿಕೆಗಳಿಗೆ. ರಸಗೊಬ್ಬರಕ್ಕೆ ಯಾಕೆ, ಫರ್ಟಿಲೈಸರ್ಸ್ ಯಾಕಪ್ಪ ಅಂತ ಹೇಳಿದ್ರೆ, ನೋಡಿ ನಮ್ಮ ಕೊರೋನಾದಲ್ಲಿ ಯಾವುದೇ ಒಂದು ಉದ್ದಿಮೆಯನ್ನು ನಾವು ಲಾಕ್ಡೌನ್ ಮಾಡಿದ್ರೂ ಕೂಡ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ನಾವು ಅನುಮತಿಯನ್ನು ಕೊಟ್ಟಿದ್ವಿ. ಹಾಗಾಗಿ ಕೃಷಿಕರು ಫರ್ಟಿಲೈಸರ್ಸ್ ಅಥವಾ ರಸಗೊಬ್ಬರವನ್ನು ಖರೀದಿಸ್ತಾನೆ ಇದ್ರು. ಹಾಗಾಗಿ ಅದರ ಉತ್ಪಾದನೆಯಲ್ಲಿ ಅಂಥ ದೊಡ್ಡ ಹೊಡೆತ ಏನು ಬಿದ್ದಿಲ್ಲ, ಕೇವಲ 4.5% ಮಾತ್ರ ಕಮ್ಮಿಯಾಗಿದೆ. ಅದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಕಂಪ್ಲೀಟ್ ನಾವು ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಅದೇ ರೀತಿ ಮುಂದಿನ ಸ್ಲೈಡ್ ನೋಡ್ತಾ ಇದ್ದೀರಿ. ನಾನು ಆಗಲೇ ಹೇಳ್ದಂಗೆ ನಮ್ಮ 8 ಕೋರ್ ಸೆಕ್ಟರ್ಸ್, 8 ಪ್ರಮುಖ ವಲಯಗಳ ಬಗ್ಗೆ ನಿಮಗೆ ಇಲ್ಲಿ ಡೀಟೇಲ್ಸ್ ಕಾಣಿಸ್ತಾ ಇದೆ. ಇದು ಹಳೆಯ ಒಂದು ಡಾಟಾ ಬಗ್ಗೆ ಯಾರೂ ಕೂಡ ಗಮನಿಸಕ್ಕೆ ಹೋಗೋದು ಬೇಡ. ಇದು 2019 ಜುಲೈನ ತಿಂಗಳಿನ ಒಂದು ಇನ್ಫಾರ್ಮೇಷನ್. ಬಟ್ ನಿಮಗೆ ಗೊತ್ತಾಗಬೇಕು 8 ಕೋರ್ ಸೆಕ್ಟರ್ ಯಾವುದು ಅಂತೇಳಿ. ಮೊದಲನೇದಾಗಿ ಕಚ್ಚಾ ತೈಲ ಬರುತ್ತೆ, ಕಲ್ಲಿದ್ದಲು ಬರುತ್ತೆ, ರಿಫೈನರಿ ಪ್ರಾಡಕ್ಟ್ಸ್ ಬರುತ್ತೆ. ರಿಫೈನರಿ ಪ್ರಾಡಕ್ಟ್ಸ್ನ ನೀವು ಕೂಡ ನೋಡಿರ್ತೀರಾ. ಇದಕ್ಕೆ ಸಂಬಂಧಪಟ್ಟಂಥ ತೈಲಕ್ಕೆ ಸಂಬಂಧಪಟ್ಟಂಥ ರಿಫೈನರಿ ಪ್ರಾಡಕ್ಟ್ಸ್ ಇರಬಹುದು. ಅದೇ ರೀತಿ ನ್ಯಾಚುರಲ್ ಗ್ಯಾಸ್ ಅಂತ ಹೇಳಿದ್ರೆ ಸ್ವಾಭಾವಿಕ ಅನಿಲ ಏನಿರುತ್ತೆ, ನ್ಯಾಚುರಲ್ ಗ್ಯಾಸನ್ನು ನಾವು ವಾಹನಗಳ ಒಂದು ಫ್ಯೂಯಲ್ ಆಗಿ ಕೂಡ ಬಳಸ್ತೀವಿ. ಬೇರೆ ಬೇರೆ ಪ್ರದೇಶಗಳಲ್ಲಿ ಇಂಧನವನ್ನಾಗಿ ಅದನ್ನು ಬಳಸ್ತೀವಿ. ಅದೇ ರೀತಿ ರಸಗೊಬ್ಬರ, ವಿದ್ಯುತ್ ಇರಬಹುದು, ಸ್ಟೀಲ್ ಅಥವಾ ಉಕ್ಕಿ ಇರಬಹುದು, ಸಿಮೆಂಟ್ ಇರಬಹುದು. ಸೊ ಈ 8 ವಲಯಗಳನ್ನು ನಾವು ಕೋರ್ ಸೆಕ್ಟರ್ ಅಥವಾ ಏನು ಪ್ರಮುಖ ವಲಯ ಅಂತ ಕರಿತೀವಿ. ಇದು ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಡೀಪ್ ಸಿ ಫಿಶಿಂಗ್ ಬ್ಯಾನ್ ಪೀರಿಯಡ್ ರೆಡ್ಯೂಸ್ಡ್ ಫ್ರಮ್ 61 ಡೇಸ್ ಟು 47 ಡೇಸ್. ಈ ಕುರಿತಾಗಿ ನಾನು ಹಿಂದೆನೇ ಕೂಡ ಹೇಳಿದ್ದೇನೆ. ನಮ್ಮ ಕೇಂದ್ರ ಸರ್ಕಾರ ಕೂಡ ಈ ಆತ್ಮನಿರ್ಭರ್ ಭಾರತ್ ಅಭಿಯಾನ್ ಸಮಯದಲ್ಲಿ ಒಂದು ಘೋಷಣೆಯನ್ನು ಮಾಡಿದ್ದು, ಅದಕ್ಕಿಂತ ಮುಂಚೆನೂ ಕೂಡ ಒಂದು ಘೋಷಣೆ ಮಾಡಿದ್ದು. ಅದೇನಪ್ಪ ಅಂತ ಹೇಳಿದ್ರೆ, ಸಮುದ್ರದಲ್ಲಿ ಮೀನುಗಾರಿಕೆಯ ಮೇಲಿರ್ತಕ್ಕಂತಹ ನಿಷೇಧವನ್ನು 61 ದಿನಗಳಿಂದ ಕೇವಲ 47 ದಿನಕ್ಕೆ ಇಳಿಸಲಾಗಿದೆ. ಇದ್ರ ಬಗ್ಗೆ ಹಿಂದೆ ಕೂಡ ನಾನು ಡಿಸ್ಕಸ್ ಮಾಡಿದ್ದೇನೆ. ಇವತ್ತಿನ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ರಾಜ್ಯದಲ್ಲೂ ಕೂಡ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಬ್ಯಾನ್ನ ಅವಧಿಯನ್ನು ಕಡಿಮೆ ಮಾಡಿದ್ದಾರೆ. ಸೊ ಪ್ರತಿ ವರ್ಷ ಈ ಮುಂಗಾರು ಮಳೆಯ ಸಮಯದಲ್ಲಿ ಮಾನ್ಸೂನ್ ಟೈಮ್ ಏನಿರುತ್ತೆ ಆವಾಗ ಈ ಮೀನುಗಾರಿಕೆಯ ಮೇಲೆ ನಿಷೇಧವನ್ನು ಹೇರಲಾಗ್ತಾ ಇತ್ತು. ನೀವು ನೋಡ್ತಾ ಇದ್ದೀರಾ, 61 ದಿನಗಳ ಕಾಲ ಅಂದರೆ
ಜೂನ್ 1ನೇ ತಾರೀಕಿಂದ ಜುಲೈ 31ರವರೆಗೂ ಕೂಡ ಬ್ಯಾನನ್ನು ಮಾಡಲಾಗ್ತಾ ಇತ್ತು. ಬಟ್ ಈ ವರ್ಷ ಈ ಕೊರೋನಾ ವೈರಸ್ ಕಾರಣದಿಂದ ನಮ್ಮ ಮೀನುಗಾರರು ಸಾಕಷ್ಟು ಸಂಕಷ್ಟದಲ್ಲಿರುವ ಕಾರಣದಿಂದ ನಮ್ಮ ಸರ್ಕಾರ ಕೈಗೊಂಡಿರೋ ನಿರ್ಧಾರ ಏನಪ್ಪಾ ಅಂತ ಹೇಳಿದ್ರೆ ಈ ಬ್ಯಾನನ್ನು 47 ದಿನಕ್ಕೆ ಇಳಿಸಲಾಗಿದೆ. ಸೊ ನೀವು ನೋಡ್ತಾ ಇದ್ದೀರಾ, ಬ್ಯಾನನ್ನು ಜೂನ್ 15ನೇ ತಾರೀಕಿನಿಂದ ಸ್ಟಾರ್ಟ್ ಮಾಡಲಾಗುತ್ತೆ. ಸೊ 15 ದಿನ ಅವರಿಗೊಂದು ರಿಲೀಫನ್ನು ಕೊಟ್ಟಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಇಷ್ಟೇ ಅಲ್ಲ, ಪರೀಕ್ಷಾ ದೃಷ್ಟಿಯಿಂದ ಇನ್ನೂ ಸ್ವಲ್ಪ ನೀವು ಡೀಪಾಗಿ ತಿಳ್ಕೊಳ್ತಾ ಹೋಗೋದಾದರೆ ನೋಡಿ, ಯಾವೆಲ್ಲ ಬೋಟ್ಗಳಿಗೆ ಮೀನುಗಾರರ ಹತ್ರ ಬೋಟ್ಗಳಿರುತ್ತೆ, ಆ ಬೋಟ್ಗಳಿಗೆ 10 HP-ಗಿಂತನೂ ಹೆಚ್ಚಿನ ಶಕ್ತಿಯುಳ್ಳಂತಹ ಮೋಟರ್ಗಳನ್ನು ಫಿಕ್ಸ್ ಮಾಡಿದ್ರು ಅಂತ ಹೇಳಿದ್ರೆ, ಅಂದರೆ ಇಂಜಿನನ್ನು ಫಿಕ್ಸ್ ಮಾಡಿದ್ರು ಅಂತ ಹೇಳಿದ್ರೆ ಅವರಿಗೆ ಈ ಬ್ಯಾನ್ ಅಪ್ಲೈ ಆಗುತ್ತೆ. ಅಂದರೆ 10 HP ಆರ್ ಮೋರ್, HP ಅಂತ ಹೇಳಿದ್ರೆ ಹಾರ್ಸ್ ಪವರ್, 10 HP-ಗಿಂತನೂ ಜಾಸ್ತಿ ಶಕ್ತಿ ಇರತಕ್ಕಂತಹ ಇಂಜಿನ್ಗಳಿರುವ ಬೋಟ್ಗಳಿಗೆ ಮಾತ್ರ ಈ ನಿಷೇಧ ಅಪ್ಲೈ ಆಗುತ್ತೆ. ಅದೇ 10 HP-ಗಿಂತ ಕಡಿಮೆ ಶಕ್ತಿಯ ಒಂದು ಇಂಜಿನನ್ನು ಬಳಸ್ತಾ ಇದ್ರು ಬೋಟಲ್ಲಿ ಅಂತ ಹೇಳಿದ್ರೆ ಅವರಿಗೆ ಈ ನಿಷೇಧಾಜ್ಞೆ ಅನ್ವಯ ಆಗೋದಿಲ್ಲ. ಸೊ ಬಹಳ ಇಂಪಾರ್ಟೆಂಟ್, ಬಿಕಾಸ್ ಬೋಟ್ ಏನು ಇಂಜಿನ್ನ ಕೆಪಾಸಿಟಿ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಬೋಟ್ ತುಂಬ ದೊಡ್ಡದಾಗಿರುತ್ತೆ, ಅದು ಸಮುದ್ರದಲ್ಲಿ ಬಹಳ ದೂರದವರೆಗೂ ಕೂಡ ಚಲಿಸಬಹುದು ಆ್ಯಂಡ್ ಹೆಚ್ಚಿನ ಸಂಖ್ಯೆಯಲ್ಲಿ ಮೀನನ್ನು ಹಿಡಿಬಹುದು. ಬಟ್ 10 HP-ಗಿಂತ ಕಮ್ಮಿ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಮೀನುಗಾರರು ಇರ್ತಾರೆ, ಸೊ ಅವರು ಮೀನುಗಾರಿಕೆಯನ್ನು ಕಂಟಿನ್ಯೂ ಮಾಡಬಹುದು. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಈ ಮೀನುಗಾರಿಕೆ ಮೇಲೆ ನಿಷೇಧವನ್ನು ಯಾಕೆ ಹೇರಿದ್ದಾರಪ್ಪ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಏನು ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸ್ತಕ್ಕಂತಹ ಮೀನಿನ ತಳಿಗಳು ಇದೇ ಒಂದು ಮುಂಗಾರು ಮಳೆಯ ಅವಧಿಯಲ್ಲಿ ತಮ್ಮ ಸಂತಾನೋತ್ಪತ್ತಿ ಕ್ರಿಯೆಯನ್ನು ಮಾಡ್ತವೆ. ಇದು ಬ್ರೀಡಿಂಗ್ ಸೀಸನ್ ಅವಕ್ಕೆ. ಸೊ ಈ ಸಮಯದಲ್ಲಿ ನೀವು ಮೀನುಗಳನ್ನ ಹಿಡಿದ್ರಿ ಅಂತ ಹೇಳಿದ್ರೆ ಮುಂದಿನ ವರ್ಷ ನಿಮಗೆ ಉತ್ತಮವಾದಂತಹ ಮೀನು ಸಿಗಲ್ಲ, ಬಿಕಾಸ್ ಮರಿಗಳು ಇನ್ನು ಮರಿ ಆಗೋಕ್ಕೆ ಮುಂಚೆನೇ ಮೀನುಗಳನ್ನ ಹಿಡಿದುಬಿಟ್ಟಿರ್ತಾರೆ. ಸೊ ಹಾಗಾಗಿ ಅವುಗಳ ಒಂದು ಸಂಖ್ಯೆ ಜಾಸ್ತಿ ಆಗಲಿ ಅನ್ನುವಂತಹ ಉದ್ದೇಶದಿಂದ ಸರ್ಕಾರ ಈ ಒಂದು ಕ್ರಮಕ್ಕೆ ಕೈ ಹಾಕಿದೆ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ, ಲೆಕ್ಕಪತ್ರ ಸಮಿತಿಯ ನಡೆಗೆ ತಡೆಯೊಡ್ಡಿದ ಕ್ರಮ ತರವೇ. ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಒಂದು ಸಂಪಾದಕೀಯ, ತುಂಬ ಚೆನ್ನಾಗಿರ್ತಕ್ಕಂಥ ಆರ್ಟಿಕಲ್. ನಿನ್ನೆ ನಾವು ಮಾತಾಡ್ತಾ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ PAC ಅಥವಾ ಕನ್ನಡದಲ್ಲಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಬಗ್ಗೆ ಮಾತಾಡ್ತಾ ಇದ್ವಿ. ನೋಡಿದ್ದು ನಮ್ಮ ಕೇಂದ್ರದಲ್ಲೂ ಕೂಡ ಇರುತ್ತೆ, ನಮ್ಮ ಸಂಸತ್ತಿನಲ್ಲೂ ಕೂಡ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಇರುತ್ತೆ. ಅದೇ ರೀತಿ ನಮ್ಮ ರಾಜ್ಯಗಳಲ್ಲೂ ಕೂಡ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಇರುತ್ತೆ. ನಾನು ನಿನ್ನೆ ಹೇಳಿದ್ದೆ ನಿಮಗೆ, ಕೇಂದ್ರದಲ್ಲಿ ಇದರ ಕಂಪೋಸಿಷನ್ ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದ್ರೆ ಲೋಕಸಭೆಯಿಂದ 15 ಜನ ಇರ್ತಾರೆ, ಅದೇ ರೀತಿ ರಾಜ್ಯಸಭೆಯಿಂದ 7 ಜನ ಇರ್ತಾರೆ. ಒಟ್ಟು 22 ಸದಸ್ಯರ ಒಂದು ಸಮಿತಿಯಾಗಿರುತ್ತೆ ಪಬ್ಲಿಕ್ ಅಕೌಂಟ್ಸ್ ಕಮಿಷನ್. ಆ್ಯಂಡ್ ಅದೇ ರೀತಿ ಅದರ ಮುಖ್ಯಸ್ಥರು, ಅದರ ಚೇರ್ಮನ್ ಯಾವಾಗಲೂ ಕೂಡ ವಿರೋಧ ಪಕ್ಷದವರಾಗಿರ್ತಾರೆ, ವಿರೋಧ ಪಕ್ಷದ ನಾಯಕ ಆಗಿರ್ತಾರೆ ಯೂಶುವಲಿ. ಹಾಗಾಗಿ ಪ್ರಸಕ್ತವಾಗಿ ನಮ್ಮ ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯ ಅಧ್ಯಕ್ಷರು ಕಾಂಗ್ರೆಸ್ ಪಕ್ಷದ ಮುಖಂಡ ಮತ್ತು ಲೋಕಸಭೆಯಲ್ಲಿ ಪ್ರಮುಖ ವಿರೋಧ ಪಕ್ಷದ ನಾಯಕ ಆಗಿರತಕ್ಕಂತಹ ಅಧೀರ್ ರಂಜನ್ ಚೌಧರಿ ಅವರು. ಸೊ ಇದರ ಕೆಲಸ ಏನಪ್ಪ ಅಂತ ಹೇಳಿದ್ರೆ ನೋಡಿ, ಸಾರ್ವಜನಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸರ್ಕಾರ ಯಾವ ರೀತಿ ಹಣವನ್ನು ವಿನಿಯೋಗ ಮಾಡ್ತಾ ಇದೆ, ನಮ್ಮ ಬಜೆಟ್ನಲ್ಲಿ ಘೋಷಣೆ ಮಾಡಿರುವ ರೀತಿ ಅದು ವಿನಿಯೋಗ ಮಾಡ್ತಾ ಇದೆಯೋ ಅಥವಾ ಹಣದ ದುರುಪಯೋಗ ಆಗ್ತಾ ಇದೆಯೋ ಅಂತ ಅವರು ಕಂಡುಹಿಡಿದ್ದಾರೆ. ಇದೇ ರೀತಿ ರಾಜ್ಯಗಳಲ್ಲೂ ಕೂಡ ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಥವಾ PAC ಕಾರ್ಯನಿರ್ವಹಿಸ್ತಾ ಇರುತ್ತೆ. ಬಟ್ ನಮ್ಮ ರಾಜ್ಯದಲ್ಲಿ ಇದರ ಕಂಪೋಸಿಷನ್ ಯಾವ ರೀತಿ ಅಂತ ಹೇಳಿದ್ರೆ 15 ಜನ ಕೆಳಮನೆ ಅಂತ ಹೇಳಿದ್ರೆ ವಿಧಾನಸಭೆ, ಅದೇ ರೀತಿ 5 ಜನ ವಿಧಾನ ಪರಿಷತ್ ಅಥವಾ ಮೇಲ್ಮನೆ. ಇದನ್ನು ನಾವು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳ್ತೀವಿ, ಇದನ್ನು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಹೇಳ್ತೀವಿ. ಸೊ ನಮ್ಮ ಕರ್ನಾಟಕದಲ್ಲಿ ಒಟ್ಟು 20 ಜನರ ಒಂದು ಸಮಿತಿಯಾಗಿರುತ್ತೆ. ಆ್ಯಂಡ್ ಇದರ ಪ್ರಸಕ್ತ ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಮುಖಂಡ ಮಾಜಿ ಸಚಿವ ಆಗಿರ್ತಕ್ಕಂತಹ HK ಪಾಟೀಲ್ ಅವರು. ಸೊ HK ಪಾಟೀಲ್ ಅವ್ರ ಬಗ್ಗೆ ನೆನ್ನೆ ಕೂಡ ನಾನು ಡಿಸ್ಕಸ್ ಮಾಡಿದ್ದೇನೆ. ಗದಗ ವಿಧಾನಸಭಾ ಕ್ಷೇತ್ರದಿಂದ ಇವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಬಟ್ ಇವತ್ತಿನ ಸುದ್ದಿಗೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನೆನ್ನೆ ನೀವು ಕೂಡ ನೋಡಿದ್ದೀರಾ, ಈ ಒಂದು PACಯ ಬಳಿ ಒಂದು ಆರೋಪ ಬಂದಿತ್ತು. ಆರೋಪ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದಲ್ಲಿ ಏನು ಕೊರೋನಾ ಸಂಬಂಧಿತವಾಗಿ ಸ್ಯಾನಿಟೈಸರ್ಗಳಿರಬಹುದು ಅಥವಾ ಔಷಧಿಗಳಿರಬಹುದು ಹಾಗೂ ಇನ್ನಿತರ ಉಪಕರಣಗಳನ್ನು ಖರೀದಿ ಮಾಡಲಾಯಿತು, ಅದರಲ್ಲಿ ಭಾರಿ ಪ್ರಮಾಣದ ಅಕ್ರಮ ಆಗಿದೆ ಅಂತ ಹೇಳಿ ಒಂದು ಆರೋಪ ಕಂಡುಬಂತು. ಆ ಆರೋಪದ ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಲಿಕ್ಕೆ ನಮ್ಮ PAC ಮುಂದಾಯಿತು. ಯಾಕೆ PAC ಮುಂದಾಯಿತು ಅಂತ ಹೇಳಿದ್ರೆ ಇಟ್ಸ್ ಎ ಗಾರ್ಡಿಯನ್ ಆಫ್ ಪಬ್ಲಿಕ್ ಪರ್ಸ್. ಅಂದರೆ ನಮ್ಮ ರಾಜ್ಯ ಸರ್ಕಾರ ಹಣವನ್ನು ವಿನಿಯೋಗ ಮಾಡುತ್ತೆ, ಅದು ಸೂಕ್ತ ರೀತಿಯಲ್ಲಿ ಸಮರ್ಪಕವಾಗಿ ಆಗ್ತಾ ಇದೆಯೋ ಇಲ್ವೋ ಅಂತ ಮೇಲ್ವಿಚಾರಣೆ ಮಾಡತಕ್ಕಂತಹ ಜವಾಬ್ದಾರಿ ನಮ್ಮ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯ ಮೇಲಿರುತ್ತೆ. ಸೊ ಹಾಗಾಗಿ ಅವರು ತನಿಖೆ ಮಾಡಲಿಕ್ಕೆ ಮುಂದಾದರು. ಬಟ್ ಇದಕ್ಕೆ ನಮ್ಮ ವಿಧಾನಸಭಾ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅನುಮತಿಯನ್ನು ನಿರಾಕರಣೆ ಮಾಡಿದ್ರು. ಸೊ ಇದು ಎಷ್ಟರ ಮಟ್ಟಿಗೆ ಈ ಒಂದು ಕ್ರಮ ಅಂತ ಹೇಳಿ ಈ ಒಂದು ಸಂಪಾದಕೀಯದಲ್ಲಿ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಬಿಕಾಸ್ ಅವರು ಕೊಟ್ಟಿರ್ತಕ್ಕಂತಹ ಕಾರಣ ಲಾಕ್ಡೌನ್ ಇರೋ ಕಾರಣದಿಂದ ನಾನು ಅನುಮತಿ ನಿರಾಕರಣೆ ಮಾಡಿದ್ದೇನೆ. ನೋಡಿ, ಲಾಕ್ಡೌನ್ ಆಲ್ರೆಡಿ ಮುಗಿಯುವಂತಹ ಹಂತಕ್ಕೆ ತಲುಪಿದೆ. ಎಲ್ಲ ಸಾರ್ವಜನಿಕರು ಓಡಾಡ್ತಾ ಇದ್ದಾರೆ. ಈವನ್ ಸರ್ಕಾರಿ ಕಚೇರಿಗಳು ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾವೆ.
ಸೊ ಇಂತಹ ಸಂದರ್ಭದಲ್ಲಿ ಇಂತಹ ನೆಪ ಕೊಟ್ಬಿಟ್ಟು ಅವರು ತಡೀತಿರೋದು ಅಷ್ಟೊಂದು ಸಮಂಜಸ ಅಲ್ಲ ಅಂತೇಳಿ ಅಭಿಪ್ರಾಯ ಪಡಲಾಗ್ತಾ ಇದೆ. ಆ್ಯಂಡ್ ಇಲ್ಲೂ ಕೂಡ ನೋಡ್ತಾ ಇದ್ದೀರಾ, ಏನು ಕೇಂದ್ರ UPA ಸರ್ಕಾರದ ಅವಧಿಯಲ್ಲಿ ನಡೆದಂತಹ ಕೆಲವು ಹಗರಣಗಳೇನಿದ್ದಾವೆ, ಕಾಮನ್ವೆಲ್ತ್ ಇರಬಹುದು, 2G ಸ್ಪೆಕ್ಟ್ರಮ್ ಇರಬಹುದು, ಕೋಲ್ಗೇಟ್ ಇರಬಹುದು, ಇವೆಲ್ಲವನ್ನೂ ಕೂಡ ಕಂಡುಹಿಡಿದಿದ್ದಕ್ಕಂತಹದ್ದು ಅಂದಿನ ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ. ಸೊ ಇಂತಹ ಒಂದು ಛಾತಿಯನ್ನು ಹೊಂದಿರತಕ್ಕಂತಹ ಒಂದು ಉತ್ತಮ ಟ್ರ್ಯಾಕ್ ರೆಕಾರ್ಡ್ ಹೊಂದಿರತಕ್ಕಂತಹ ಸಮಿತಿಗೆ ಅವರು ಪರ್ಮಿಷನನ್ನು ಕೊಡೋದಲ್ಲೇ ಒಂದು ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಅದ್ರ ಕುರಿತಾಗಿ ಜಸ್ಟ್ ನಮಗೆ ನಾಲೆಡ್ಜ್ ಇರಬೇಕಾಗುತ್ತೆ ಯಾವ ರೀತಿ ಈ ಒಂದು PAC ವರ್ಕ್ ಆಗುತ್ತೆ ಅಂತೇಳಿ. ಅದೇ ರೀತಿ ಮುಂದಿನ ಸುದ್ದಿ ನೋಡೋಣ. ಸುದ್ದಿ ಹೇಳುತ್ತೆ, ಮೇಜರ್ ಸುಮನ್ ಗವಾನಿ ಚೋಸನ್ ಫಾರ್ UN ಅವಾರ್ಡ್. ನೋಡಿ, ಇದ್ರ ಬಗ್ಗೆ ನಾವು ಹಿಂದೆ ಒಂದು ದಿನ ಪ್ರಶ್ನೆಯಲ್ಲಿ ಡಿಸ್ಕಸ್ ಮಾಡಿದ್ವಿ, ಮೇಜರ್ ಸುಮನ್ ಗವಾನಿ ಅಂತ ಹೇಳಿ. ಸೊ ಇವತ್ತು ಮತ್ತೆ ಅವರ ಕುರಿತಾಗಿ ನ್ಯೂಸ್ ಬಂದಿದೆ. ಬಿಕಾಸ್ ಮೇ 29ನೇ ತಾರೀಕು ಅಂದರೆ ನಿನ್ನೆ 29th ಮೇ ಈ UN ಡೇ ಅಂತ ಆಚರಣೆ ಮಾಡಲಾಗುತ್ತೆ, ಇಂಟರ್ನ್ಯಾಷನಲ್ ಡೇ ಆಫ್ UN ಪೀಸ್ ಕೀಪಿಂಗ್. ಒಂದು ಮಾತು ನೆನ್ಪಿಟ್ಕೋಬೇಕು, ವಿಶ್ವಸಂಸ್ಥೆ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಈ ಶಾಂತಿ ಪಾಲನಾ ಪಡೆಗಳನ್ನು ಇಟ್ಟಿರುತ್ತೆ. ಶಾಂತಿ ಪಾಲನಾ ಪಡೆ ಅಥವಾ ನಾವು ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಕರಿತೀವಿ. ಪೀಸ್ ಕೀಪಿಂಗ್ ಫೋರ್ಸ್ ಇದು ಶಾಂತಿಯ ಉದ್ದೇಶಕ್ಕಾಗಿ ಮಿಲಿಟರಿ ಪಡೆಗಳನ್ನು ಬೇರೆ ಬೇರೆ ಕಡೆ ಇಟ್ಟಿರುತ್ತೆ. ಅಲ್ಲಿರ್ತಕ್ಕಂತಹ ಬಂಡುಕೋರರಿರಬಹುದು ಅಥವಾ ಭಯೋತ್ಪಾದಕರಿರಬಹುದು, ಅವರ ಅಟ್ಟಹಾಸವನ್ನು ತಡೆಗಟ್ಟುವ ಉದ್ದೇಶದಿಂದ ನಮ್ಮ ವಿಶ್ವಸಂಸ್ಥೆ ಇಂತಹ ಒಂದು ಕೆಲಸವನ್ನು ಮಾಡುತ್ತೆ. ಬೇರೆ ಬೇರೆ ದೇಶಗಳು ಸಾಕಷ್ಟು ಸೈನಿಕರನ್ನು ಕಾಂಟ್ರಿಬ್ಯೂಟ್ ಮಾಡ್ತವೆ. ಭಾರತವು ಕೂಡ ಈ ಪೀಸ್ ಕೀಪಿಂಗ್ ಫೋರ್ಸ್ ಅಥವಾ ಶಾಂತಿ ಪಾಲನಾ ಪಡೆಗೆ ಒಂದು ಸಹಾಯ ಮಾಡತಕ್ಕಂತಹ ಪ್ರಪಂಚದ ಅತಿ ದೊಡ್ಡ ದೇಶ ಅಂತಲೇ ಹೇಳ್ಬೋದು. ಸೊ ದಕ್ಷಿಣ ಸುಡಾನ್ ಏನಿದೆ, ಸೌತ್ ಸುಡಾನ್ ಬಗ್ಗೆ ಕೂಡ ನಾನು ಹಿಂದೆ ಹೇಳಿದ್ದೇನೆ, ಪ್ರಪಂಚದ ಅತ್ಯಂತ ಕಿರಿಯ ದೇಶ ಅಂತ ಕರಿಬಹುದು. ಒಂದು ಆಫ್ರಿಕನ್ ದೇಶ ಇದು. ಈ ದೇಶದಲ್ಲೂ ಕೂಡ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ ಇತ್ತು. ಆ ಪಡೆಯಲ್ಲಿ ಭಾರತೀಯ ಮಹಿಳಾ ಸೇನಾ ಅಧಿಕಾರಿಯಾಗಿರ್ತಕ್ಕಂತಹ ಮೇಜರ್ ಸುಮನ್ ಗವಾನಿಯವರು ಕೂಡ ಅಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು. ಸೊ ಅವರು ಅಲ್ಲಿ ಈ ಒಂದು ಜೆಂಡರ್ ಈಕ್ವಾಲಿಟಿ ಏನಿದೆ ಅಥವಾ ಈ ಏನು ಲಿಂಗ ತಾರತಮ್ಯದ ವಿರುದ್ಧ ಅವರು ಹೋರಾಟ ಮಾಡಿರುವಂತಹ ಕಾರಣದಿಂದ, ಹೋರಾಟ ಅಂದರೆ ಅದ್ರ ಕುರಿತಾಗಿ ಅವರು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಅದನ್ನು ಗುರುತಿಸ್ಬಿಟ್ಟು ನಮ್ಮ UN ಅವರು ಇವರಿಗೆ ಒಂದು ಪ್ರತಿಷ್ಠಿತವಾದಂತಹ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ಇಂಟರ್ನ್ಯಾಷನಲ್ ಡೇ ಆಫ್ ಯುನೈಟೆಡ್ ನೇಷನ್ಸ್ ಪೀಸ್ ಕೀಪಿಂಗ್ ಆ ಒಂದು ದಿನಾಚರಣೆಯಂದು ಇವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಸೊ ನಿಮಗೆ ಕಾಣಿಸ್ತಾ ಇದೆ, ಯುನೈಟೆಡ್ ನೇಷನ್ಸ್ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಅವಾರ್ಡ್. ಜೆಂಡರ್ ಅಡ್ವೊಕೇಟ್ ಅಂತ ಹೇಳಿದ್ರೆ ಇವರು ಈ ಲಿಂಗ ತಾರತಮ್ಯದ ವಿರುದ್ಧವಾಗಿ ಕೆಲಸವನ್ನು ಮಾಡಿದ್ರು. ಸೊ ಲಿಂಗ ತಾರತಮ್ಯವನ್ನು ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವರ್ಕ್ ಮಾಡಿದ್ರು. ಹಾಗಾಗಿ ಈ ಪ್ರತಿಷ್ಠಿತ ಪ್ರಶಸ್ತಿ ಅವರಿಗೆ ಸಂದಿದೆ. ಆ್ಯಂಡ್ ಈ ಪ್ರಶಸ್ತಿಯನ್ನು ಕೊಟ್ಟಿರತಕ್ಕಂಥದ್ದು ಬೇರೆ ಯಾರೂ ಅಲ್ಲ, ಬದಲಾಗಿ ಯುನೈಟೆಡ್ ನೇಷನ್ಸ್ನ ಪ್ರಸಕ್ತ ಮುಖ್ಯಸ್ಥ ನಿಮಗೆ ಇಲ್ಲಿ ಕಾಣಿಸ್ತಾ ಇದ್ದಾರೆ, ಆಂಟೋನಿಯೋ ಗುಟೆರಸ್ ಅವರು, ಪೋರ್ಚುಗಲ್ ದೇಶದ ಆಂಟೋನಿಯೋ ಗುಟೆರಸ್ ಅವರು ಈ ಒಂದು ಪ್ರಶಸ್ತಿಯನ್ನು ಮೇಜರ್ ಸುಮನ್ ಗವಾನಿ ಅವರಿಗೆ ಪ್ರದಾನ ಮಾಡಿದ್ದಾರೆ. ಸೊ ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್, 100% ಕೇಳ್ತಾರೆ ಇಂತಹ ಪ್ರಶ್ನೆಗಳನ್ನ. ಸೊ UN ಪೀಸ್ ಕೀಪಿಂಗ್ ಡೇ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ, ಮೇ 29ನೇ ತಾರೀಕು. ಆ್ಯಂಡ್ ಮೇಜರ್ ಸುಮನ್ ಗವಾನಿ ಮತ್ತು ಈ ಜೆಂಡರ್ ಅಡ್ವೊಕೇಟ್ ಅನ್ನುವಂತಹ ಪ್ರಶಸ್ತಿ ಸಂಪೂರ್ಣವಾಗಿ ಗೊತ್ತಿರಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡೋಣ. ರೋಜ್ಗಾರ್ ಸೇತು ಫಾರ್ ಸ್ಕಿಲ್ಡ್ ವರ್ಕರ್ಸ್ ಇನ್ MP ಅಂತ ಹೇಳಿದ್ರೆ ಮಧ್ಯಪ್ರದೇಶ್ ಕ್ಷೇತ್ರದಲ್ಲಿ ನಿಮಗೆ MP ಅಥವಾ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಇವರು ಮಧ್ಯಪ್ರದೇಶದಲ್ಲಿರತಕ್ಕಂತಹ ಅಲ್ಲಿ ಬಹಳ ದೊಡ್ಡ ಸಂಖ್ಯೆಯ ಒಂದು ವಲಸಿಗ ಕಾರ್ಮಿಕರಿದ್ದಾರೆ. ಅವರೆಲ್ಲರೂ ಕೂಡ ವಾಪಸ್ ತಮ್ಮ ರಾಜ್ಯಕ್ಕೆ ಮರಳಿರುವ ಕಾರಣದಿಂದ ಒಂದು ನಿರುದ್ಯೋಗದ ಸಮಸ್ಯೆಯನ್ನು ಅವರು ಎದುರಿಸ್ತಾ ಇದ್ದಾರೆ. ಒಂದು ತಾತ್ಕಾಲಿಕ ನಿರುದ್ಯೋಗ ಅವರಲ್ಲಿ ಕಾಡ್ತಾ ಇದೆ. ಅದನ್ನು ಹೋಗಲಾಡಿಸುವಂತಹ ಉದ್ದೇಶದಿಂದ ನಿನ್ನೆ ರೋಜ್ಗಾರ್ ಸೇತು ಅನ್ನುವಂತಹ ಹೊಸ ಯೋಜನೆಗೆ ಅಲ್ಲಿನ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಚಾಲನೆ ಕೊಟ್ಟಿದ್ದಾರೆ. ಒಂದು ಮಾತು ನೆನ್ಪಿಟ್ಕೋಬೇಕು, ಇತ್ತೀಚೆಗಷ್ಟೇ ನಾವು ಮತ್ತೊಂದು ಒಂದು ಸುದ್ದಿಯನ್ನು ನೋಡಿದ್ವಿ. ಅದರಲ್ಲಿ ಶ್ರಮಸಿದ್ಧಿ ಅಂತ ಇತ್ತು. ಶ್ರಮಸಿದ್ಧಿ ಯೋಜನೆ ಅಂತ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ರು. ಅದು ಕೂಡ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಅವರೇ ತಂದಿದ್ದಂತಹ ಒಂದು ಯೋಜನೆ. ಅದು ಕೂಡ ಈ ವಲಸಿಗ ಕಾರ್ಮಿಕರಿಗಾಗಿತ್ತು. ಬಟ್ ಡಿಫರೆನ್ಸ್ ನೀವು ಗಮನಿಸಬೇಕಾಗುತ್ತೆ. ಶ್ರಮಸಿದ್ಧಿ ಯೋಜನೆ ಅಂತ ಹೇಳಿದ್ರೆ ಜಸ್ಟ್ ಯಾರೆಲ್ಲ ಕೂಲಿ ಕಾರ್ಮಿಕರಿದ್ದಾರೆ ಅವರಿಗೆ ಮಾತ್ರ, ಶ್ರಮ ಪಡ್ತಕ್ಕಂತಹ ಕೂಲಿ ಯಾಳುಗಳಿಗೆ ಮಾತ್ರ. ಬಟ್ ಈ ರೋಜ್ಗಾರ್ ಸೇತು ಅಂತಕ್ಕಂತಹದ್ದು ನೀವು ನೋಡ್ತಾ ಇರೋ ರೀತಿ ಸ್ಕಿಲ್ಡ್ ವರ್ಕರ್ಸ್ ಅಂದ್ರೇನು? ಕೌಶಲ್ಯವನ್ನು ಹೊಂದಿರತಕ್ಕಂಥವರು, ಕುಶಲತೆಯನ್ನು ಹೊಂದಿರತಕ್ಕಂಥವರು. ಫಾರ್ ಎಕ್ಸಾಂಪಲ್, ಒಬ್ಬ ಪೇಂಟಿಂಗ್ ಮಾಡುವಂತಹ ಒಂದು ಸ್ಕಿಲ್ನ ಹೊಂದಿದ್ದಾನೆ, ಇನ್ನೊಬ್ಬ ವೆಲ್ಡಿಂಗನ್ನು ಮಾಡ್ತಕ್ಕಂತಹ ಸ್ಕಿಲ್, ಅಥವಾ ಫ್ಯಾಕ್ಟರಿಗಳಲ್ಲಿ ಮೆಷಿನ್ಗಳನ್ನು ನಿರ್ವಹಣೆ ಮಾಡ್ತಕ್ಕಂತಹ ಸ್ಕಿಲ್ ಇರಬಹುದು. ಇವನ್ನೆಲ್ಲ ನಾವು ಕುಶಲತೆ ಅಂತ ಕರಿತೀವಿ. ಯಾರೆಲ್ಲ ಕುಶಲತೆ ಹೊಂದಿರ್ತಾರೆ ಅವರಿಗೆ ಅವರ ಫೀಲ್ಡ್ಗೆ ತಕ್ಕಂತಹ ಕೆಲಸಗಳನ್ನ ಕೊಡಿಸಬೇಕು ಅನ್ನೋದು ಅಲ್ಲಿನ ಮುಖ್ಯಮಂತ್ರಿಯ ಆಶಯ. ಹಾಗಾಗಿ ರೋಜ್ಗಾರ್ ಸೇತು ಅನ್ನುವಂತಹ ಸ್ಕೀಮ್ಗೆ ಚಾಲನೆ ಕೊಟ್ಟಿದ್ದಾರೆ. ಅದೇ ಯಾವುದೇ ಕುಶಲತೆ ಇಲ್ಲ, ಕೇವಲ ದೈಹಿಕ ಶ್ರಮವನ್ನು ಬಳಕೆ ಮಾಡ್ತಕ್ಕಂತಹ ವರ್ಕರ್ಸ್ ಇದ್ದಾರೆ, ಅವರಿಗಾಗಿ ಶ್ರಮಸಿದ್ಧಿ ಯೋಜನೆ ಅಂತ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ.
ಆ್ಯಂಡ್ ಈ ಸೇತು ಅಂತಕ್ಕಂತಹದ್ದು ಪದೇ ಪದೇ ಯೂಸ್ ಆಗ್ತಾನೆ ಇದೆ. ನಮ್ಮ ಅತ್ಯಂತ ಜನಪ್ರಿಯ ಆ್ಯಪ್ ಆಗಿರತಕ್ಕಂಥ ಆರೋಗ್ಯ ಸೇತು ಇರಬಹುದು, ಅದೇ ರೀತಿ ಸಮುದ್ರ ಸೇತು ಯೋಜನೆ ಇರಬಹುದು, ಇವಾಗ ರೋಜ್ಗಾರ್ ಸೇತು. ಸೊ ಕನ್ಫ್ಯೂಸ್ ಮಾಡ್ಕೋಬಾರ್ದು, ಇವೆಲ್ಲವನ್ನು ಕೂಡ ನಾವು ತಿಳ್ಕೊಳ್ತಾನೆ ಮುಂದಕ್ಕೆ ಹೋಗಬೇಕಾಗುತ್ತೆ. ಅದೇ ರೀತಿ ನಾವು ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ಅಜಿತ್ ಜೋಗಿ ಫಸ್ಟ್ CM ಆಫ್ ಛತ್ತೀಸ್ಗಢ ಡೆಡ್. ಛತ್ತೀಸ್ಗಢ ರಾಜ್ಯವನ್ನು 2000 ಇಸ್ವಿಯಲ್ಲಿ ಇನ್ ದ ಇಯರ್ 2000 ಅದನ್ನು ಸ್ಥಾಪನೆ ಮಾಡಲಾಯಿತು. ಆ್ಯಂಡ್ ಅವತ್ತಿನ ಕಾಲದಲ್ಲಿ ಛತ್ತೀಸ್ಗಢದ ಪ್ರಪ್ರಥಮ ಮುಖ್ಯಮಂತ್ರಿಯಾಗಿದ್ದಂತಹ ಅಂದಿನ ಕಾಂಗ್ರೆಸ್ ಪಕ್ಷದ ಮುಖಂಡ ಅಜಿತ್ ಜೋಗಿ ಅವರು ನಿನ್ನೆಯಷ್ಟೇ ಮೃತಪಟ್ಟಿದ್ದಾರೆ. ಪರೀಕ್ಷೆಗಳಲ್ಲಿ ಖಂಡಿತ ಕೇಳ್ತಾರೆ, ಒಬ್ಬ ಹಿರಿಯ ರಾಜಕಾರಣಿ, ಎಲ್ಲದಕ್ಕಿಂತಲೂ ಇಂಪಾರ್ಟೆಂಟ್ ಆಗಿ ಛತ್ತೀಸ್ಗಢದ ಪ್ರಪ್ರಥಮ ಮುಖ್ಯಮಂತ್ರಿ. ಸೊ ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಪ್ರಸಕ್ತವಾಗಿ ಇವರು ಕಾಂಗ್ರೆಸ್ ಪಕ್ಷದಲ್ಲಿ ಇರಲಿಲ್ಲ, ಇವರೇ ಒಂದು ಪ್ರತ್ಯೇಕವಾದಂತಹ ಒಂದು ಪಕ್ಷವನ್ನು ಕಟ್ಕೊಂಡಿದ್ರು. ಬಟ್ ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಜಿತ್ ಜೋಗಿ ಅವರು ಮಾಜಿ ಛತ್ತೀಸ್ಗಢ ರಾಜ್ಯದ ಮುಖ್ಯಮಂತ್ರಿ. ಛತ್ತೀಸ್ಗಢದ ಕ್ಯಾಪಿಟಲ್ ಸಿಟಿ ಯಾವುದು? ರಾಯ್ಪುರ್ ಆಗಿದೆ. ಆ್ಯಂಡ್ ಪ್ರಸಕ್ತವಾಗಿ ಭೂಪೇಶ್ ಬಘೇಲ್ ಅವರು, ಕಾಂಗ್ರೆಸ್ ಪಕ್ಷದ ಭೂಪೇಶ್ ಬಘೇಲ್ ಅವರು ಅಲ್ಲಿನ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ನಾವು ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸೊ ಈಗ ನಿಮಗೆ 2000ನೇ ಇಸ್ವಿಯಲ್ಲಿ ನಾನು ಆಗಲೇ ಹೇಳಿದ್ನಲ್ಲ, ಛತ್ತೀಸ್ಗಢ ಹೊಸ ರಾಜ್ಯವಾಗಿ ಸ್ಥಾಪನೆ ಆಯಿತು. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಮ್ಯಾಪನ್ನು ಇನ್ಕ್ಲೂಡ್ ಮಾಡಿದ್ದಾನೆ. ನೀವು ನೋಡಬೇಕು, ನಾನು ಆಗಲೇ ಹೇಳಿದೆ 2000 ಇಸ್ವಿಯಲ್ಲಿ ಸುಮಾರು 3 ಹೊಸ ರಾಜ್ಯಗಳ ಉದಯ ಆಗುತ್ತೆ. ಅವು ಯಾವ್ಯಾವು ಅಂತ ಇಲ್ಲಿ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಉತ್ತರಾಂಚಲ್, ಜಾರ್ಖಂಡ್ ಆ್ಯಂಡ್ ಛತ್ತೀಸ್ಗಢ ಮೂರನ್ನೂ ಕೂಡ 2000 ಇಸ್ವಿಯಲ್ಲಿ ಸ್ಥಾಪನೆ ಮಾಡಲಾಯಿತು. ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಉತ್ತರಾಂಚಲ್ನ ನೋಡಿ, ನೀವು ಅನ್ಕೋಬಹುದು ಉತ್ತರಾಂಚಲ್ ಅಂತ ಯಾವುದೂ ರಾಜ್ಯ ಇಲ್ವಲ್ಲ ಅಂತೇಳಿ. ಯಾಕಂದರೆ 2007ನೇ ಇಸ್ವಿಯಲ್ಲಿ ಉತ್ತರಾಂಚಲದ ಹೆಸರನ್ನು ಉತ್ತರಾಖಂಡ್ ಅಂತ ಬದಲಾವಣೆ ಮಾಡಲಾಯಿತು. ಉತ್ತರಾಖಂಡ್. ಸೊ ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ಈ ಪ್ರದೇಶದಲ್ಲಿ ಉತ್ತರಾಖಂಡ್ ನಿಮಗೆ ಕಾಣ್ಬರ್ತಾ ಇದೆ. ಉತ್ತರಾಖಂಡ್ ನೀವು ನೋಡ್ತಿರೋ ರೀತಿ ಉತ್ತರ ಪ್ರದೇಶದಿಂದ ಬೇರ್ಪಡಿಸ್ಬಿಟ್ಟು ಹೊಸ ರಾಜ್ಯವನ್ನಾಗಿ ಘೋಷಣೆ ಮಾಡಲಾಯಿತು. ಅದೇ ರೀತಿ ಛತ್ತೀಸ್ಗಢವನ್ನು ನೆರೆಯ ರಾಜ್ಯವಾಗಿರ್ತಕ್ಕಂತಹ ಮಧ್ಯಪ್ರದೇಶದಿಂದ ಬೇರ್ಪಡಿಸಲಾಯಿತು. ಆ್ಯಂಡ್ ಸಿಮಿಲರ್ಲಿ ಜಾರ್ಖಂಡನ್ನು ಬಿಹಾರ್ ಏನಿದೆ, ಬಿಹಾರ್ನಿಂದ ಬೇರ್ಪಡಿಸಿ ಹೊಸ ರಾಜ್ಯವನ್ನಾಗಿ ಮಾಡಲಾಯಿತು. ಸೊ ಈ ಒಂದು ಮ್ಯಾಪ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಉತ್ತರಾಖಂಡ್, ಛತ್ತೀಸ್ಗಢ ಆ್ಯಂಡ್ ಜಾರ್ಖಂಡ್ ಯಾವ ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತೇಳಿ. ಈ ರೀತಿ ನಾವು ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, UK ಮೂವ್ಸ್ 5G ಕ್ಲಬ್ ಟು ಕೀಪ್ ಔಟ್ ಹವಾಯ್. ನೋಡಿ, ಹುವಾಯ್ ಅಂತಕ್ಕಂತಹ ಕಂಪನಿ ಬಗ್ಗೆ ಹಿಂದೆ ಕೂಡ ಡಿಸ್ಕಸ್ ಮಾಡಿದ್ದೇವೆ. ಇದು ಈ ಒಂದು IT ಕ್ಷೇತ್ರದ ಒಂದು ದಿಗ್ಗಜ ಸಂಸ್ಥೆ, ಚೀನಾ ಮೂಲದ ಒಂದು ಸಂಸ್ಥೆ. ಬಟ್ ಈ ಸಂಸ್ಥೆ ಬೇರೆ ಬೇರೆ ದೇಶಗಳಲ್ಲಿ ಚೀನಾ ಪರವಾಗಿ ಬೇಹುಗಾರಿಕೆ ಮಾಡ್ತಾ ಇದೆ. ಹಲವು ಸೂಕ್ಷ್ಮ ಮಾಹಿತಿಗಳನ್ನು ಕದ್ಬಿಟ್ಟು ವಾಪಸ್ ತನ್ನ ದೇಶವಾಗಿರ್ತಕ್ಕಂತಹ ಚೀನಾಗೆ ರವಾನೆ ಮಾಡುತ್ತೆ ಅಂತ ಹೇಳಿ ಕೂಗು ಕೇಳಿಬರ್ತಾ ಇದೆ. ಬಟ್ ಒಂದು ಮತ್ತೆ ನೆನ್ಪಿಟ್ಕೊಳ್ಳಿ, ಪ್ರಸಕ್ತವಾಗಿ 5Gಯನ್ನು ಅಂದರೆ 5th ಜನರೇಷನ್ ಇಂಟರ್ನೆಟ್ ಅಂತ ಕರಿತೀವಿ. ನಾವೆಲ್ಲರೂ ಕೂಡ ಇವಾಗ 3G ಮತ್ತು 4G ಇಂಟರ್ನೆಟನ್ನು ಬಳಸ್ತಾ ಇದ್ದೇವೆ. ಬಟ್ ಇದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು 5Gಯನ್ನು ಪ್ರಪಂಚಾದ್ಯಂತ ಜಾರಿಗೆ ತರಕ್ಕೆ ಪ್ರಯತ್ನಗಳು ನಡೀತಾನೆ ಇದ್ದಾವೆ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ, ಸಾಕಷ್ಟು ಲಾಭವನ್ನು ಹೊಂದಿರತಕ್ಕಂತಹ ವಿಚಾರ. ಇದರಲ್ಲಿ ಚೀನಾ ಸ್ವಲ್ಪ ಮೇಲುಗೈಯನ್ನು ಸಾಧಿಸ್ತಾ ಇದೆ. ಬಿಕಾಸ್ ಇದಕ್ಕೆ ಸಂಬಂಧಪಟ್ಟಂಥ ತಂತ್ರಜ್ಞಾನಗಳು ಚೀನಾ ಮೂಲದ ಹುವಾಯ್ ಕಂಪನಿಯ ಬಳಿ ಲಭ್ಯವಿದ್ದಾವೆ. ಬಟ್ ಇದನ್ನು ಹೊರಗಡೆ ಇಟ್ಬಿಟ್ಟು ನಾವೇ ಸ್ವತಃ 5G ಟೆಕ್ನಾಲಜಿಯನ್ನು ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಕೆಲವು ದೇಶಗಳು ಪ್ರಯತ್ನ ಪಡ್ತಿದ್ದಾವೆ. ಬಿಕಾಸ್ ಹುವಾಯ್ ಕೈಗೇನಾದರೂ ಈ 5G ಟೆಕ್ನಾಲಜಿ ಸಿಕ್ಬಿಡ್ತು ಅಂತ ಹೇಳಿದ್ರೆ ಅದು ಬೇರೆ ದೇಶಗಳ ಮೇಲೆ ಒಂದು ಕಂಟ್ರೋಲನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ಇದರ ಮೂಲಕ ಚೀನಾ ದೇಶ ತನ್ನ ಆಟವನ್ನು ಆಡಬಹುದು ಅಂತೇಳಿ ಹಲವು ದೇಶಗಳು ಆತಂಕವನ್ನು ವ್ಯಕ್ತಪಡಿಸಿದ್ದಾವೆ. ಬಟ್ ಇವತ್ತು ಬರ್ತಿರ್ತಕ್ಕಂತಹ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ಯುನೈಟೆಡ್ ಕಿಂಗ್ಡಮ್ ಏನಿದೆ ಅಂದರೆ ಬ್ರಿಟನ್ ದೇಶ, ಅವರು ಕೂಡ ಈ ಹುವಾಯನ್ನು ಹೊರಗಡೆ ಇಟ್ಬಿಟ್ಟು ಒಂದು 10 ಪ್ರಪಂಚದ ಪ್ರಜಾಪ್ರಭುತ್ವ ದೇಶಗಳು ಸೇರಿಬಿಟ್ಟು ನಾವೇ ಈ 5G ಟೆಕ್ನಾಲಜಿಯನ್ನು ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಒಂದು ಆಶೆಯನ್ನು ವ್ಯಕ್ತಪಡಿಸಿದೆ. ಸೊ ಹಾಗಾಗಿ ನೀವು ಇದು ನೋಡಲೇಬೇಕಾಗುತ್ತೆ. ಒಂದು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಈ D10 ಅಂತಕ್ಕಂಥ ಸಂಸ್ಥೆ ಏನಿದೆ, ಅಥವಾ ನೀವಿಲ್ಲಿ ಕಾಣಿಸ್ತಾ ಇದೆ ಬಾಟಮಲ್ಲಿ D10 ಅಥವಾ ಕ್ಲಬ್ ಆಫ್ ಡೆಮೋಕ್ರೆಟಿಕ್ ಪಾರ್ಟ್ನರ್ಸ್. ಸೊ ಬ್ರಿಟನ್ ದೇಶದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಚೀನಾವನ್ನು ಹೊರಗಿಟ್ಬಿಡೋಣ, ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂತಹ 10 ದೊಡ್ಡ ದೇಶಗಳು D10 ಅಂತ ಕರೀತಾರೆ ಅದನ್ನು, ಇವರು ಸೇರಿಬಿಟ್ಟು ನಾವೇ ಈ 5G ಟೆಕ್ನಾಲಜಿಯನ್ನು ಅಭಿವೃದ್ಧಿಪಡಿಸೋಣ, ಈ ದೇಶಗಳಲ್ಲೇ ಹೂಡಿಕೆ ಮಾಡೋಣ, ಆ ಮೂಲಕ ಚೀನಾಕ್ಕೆ ಈ ಒಂದು ಅವಕಾಶದಿಂದ ವಂಚಿತರನ್ನಾಗಿ ಮಾಡೋಣ ಅಂತ ಅವರು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಆ್ಯಂಡ್ ಈ 10 ದೇಶಗಳು ಯಾವುದು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಗಮನಿಸ್ತಾ ಇದ್ದೀರಾ, G7 ಅಂದ್ರೆ ಏನು? ಗ್ರೂಪ್ ಆಫ್ 7 ಕಂಟ್ರೀಸ್. ಪ್ರಪಂಚದ 5 ಅತ್ಯಂತ ಬಲಿಷ್ಠ ಆರ್ಥಿಕ ಶಕ್ತಿಗಳು ಸೇರಿಕೊಂಡು ರಚನೆ ಮಾಡ್ಕೊಂಡಿರತಕ್ಕಂತಹ ಒಂದು ವೇದಿಕೆ. ಸೊ ಈ G7ನಲ್ಲಿ ಬರ್ತಕ್ಕಂತಹ ಎಲ್ಲ ದೇಶಗಳು ಬರುತ್ತೆ. ಅದನ್ನು ಹೊರತುಪಡಿಸಿ ಕೇವಲ 3 ದೇಶಗಳು, ಒಂದು ಆಸ್ಟ್ರೇಲಿಯಾ, ಅದೇ ಎರಡನೇದು ಸೌತ್ ಕೊರಿಯಾ ಮತ್ತು ಭಾರತ. ಸೊ ಇದು ನಮಗೆ ಹೆಮ್ಮೆ ತರಬೇಕಾದಂತಹ ಸಂಗತಿ. ಬಿಕಾಸ್ ಯಾವ ದೇಶ ಕೆಲವು ದಶಕಗಳ ಹಿಂದೆ ಭಾರತವನ್ನು ಕೇವಲ ಹಾವಾಡಿಗರ ನಾಡು ಮತ್ತು ಭಿಕ್ಷುಕರ ನಾಡು ಅಂತ ಹೇಳಿ ಹೀಯಾಳಿಸಿತ್ತು, ಅದೇ ದೇಶ
ಭಾರತವನ್ನು ತಾನೇ ಇನ್ವೈಟ್ ಮಾಡಿಬಿಟ್ಟು ಈ 5G ಟೆಕ್ನಾಲಜಿಯನ್ನು ನಮ್ಮ ಜೊತೆ ಸೇರಿ ಅಭಿವೃದ್ಧಿಪಡಿಸಿ ಅಂತ ಹೇಳಿ ಒಂದು ಆಫರನ್ನು ಕೊಡ್ತಾ ಇದೆ. ಸೊ ಇದು ತೋರಿಸುತ್ತೆ ಭಾರತ ಯಾವ ಒಂದು ಪೊಸಿಷನಿಂದ ಇವಾಗ ಯಾವೊಂದು ಒಂದು ಪೊಸಿಷನಿಗೆ ಮೇಲೆದ್ದು ಬಂದಿದೆ ಅಂತೇಳಿ ಬಹಳ ಸಿಂಪಲ್ ಆಗಿ ಡೆಮಾನ್ಸ್ಟ್ರೇಟ್ ಮಾಡುತ್ತೆ. ಇದು ಬಹಳ ಉತ್ತಮವಾದಂಥ ಒಂದು ವಿಚಾರ. ಇದರಿಂದ ನಾವು ಚೀನಾವನ್ನು ಹೊರಗಿಡಕ್ಕೆ ಸಾಧ್ಯವಾಗುತ್ತೆ. ಆ್ಯಂಡ್ ಮತ್ತೊಂದು ಮಾತನ್ನು ನೆನ್ಪಿಟ್ಕೋಬೇಕು, ಈ ಒಂದು ನಿರ್ಧಾರಕ್ಕೆ ಬಂದಿರತಕ್ಕಂತಹದ್ದು ಬ್ರಿಟನ್ ದೇಶದ ಪ್ರಧಾನಮಂತ್ರಿ ಬೋರಿಸ್ ಜಾನ್ಸನ್ ಅವರು. ಬೋರಿಸ್ ಜಾನ್ಸನ್ ಒಬ್ಬ ಬಲಪಂಥೀಯ ನಾಯಕ. ಒಂದು ಮಾತನ್ನು ಗಮನಿಸಿ, ಪ್ರಪಂಚದ ಬಹಳಷ್ಟು ದೇಶಗಳಲ್ಲಿ ಬಲಪಂಥೀಯ ನಾಯಕರು ಈಗ ಕಂಡುಬರ್ತಾ ಇದ್ದಾರೆ. ಎಕ್ಸಾಂಪಲ್, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇರಬಹುದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಬಹುದು, ಇಸ್ರೇಲ್ ಅಧ್ಯಕ್ಷ ಬೆಂಜಮಿನ್ ನೆತನ್ಯಾಹು ಇರಬಹುದು, ಅದೇ ರೀತಿ ಬ್ರೆಜಿಲ್ನ ಜೇರ್ ಬೊಲ್ಸೊನಾರೋ ಇರಬಹುದು, ಜಪಾನ್ ದೇಶದ ಶಿಂಜೋ ಅಬೆ ಅವರಿರಬಹುದು, ಅದೇ ರೀತಿ ಬ್ರಿಟನ್ನ ಬೋರಿಸ್ ಜಾನ್ಸನ್ ಅವರಿರಬಹುದು. ಸೊ ಸಾಕಷ್ಟು ಜನ ಬಲಪಂಥೀಯ ನಾಯಕರು ಬರ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ಒಂದು ದೇಶಭಕ್ತಿಯನ್ನು ಪ್ರಚುರಪಡಿಸ್ತಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ UK ದೇಶದ ಏನು ಪ್ರಧಾನಮಂತ್ರಿ ಬೋರಿಸ್ ಜಾನ್ಸನ್ ಅವರು ಕೂಡ ಚೀನಾವನ್ನು ಹೊರಗಿಟ್ಬಿಟ್ಟು ನಾವೇ ಈ ಒಂದು ಇದನ್ನು ಮಾಡೋಣ ಅಂತೇಳಿ ಥಿಂಕ್ ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ ಮತ್ತು ಯಾವೆಲ್ಲ ದೇಶಗಳು ಇದಕ್ಕೆ ಒಪ್ಕೊಳ್ತವೆ ಅಂತ ನಾವು ಕಾದು ನೋಡಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡೋಣ. ಸೊ ಇಲ್ಲಿ ನಿಮಗೆ G7, ನಾನಾಗಲೇ ಹೇಳಿದ ಗ್ರೂಪ್ ಆಫ್ 7, ಅದರ ಕುರಿತಾಗಿ ಒಂದು ಮ್ಯಾಪ್ ಕಾಣಿಸ್ತಾ ಇದೆ, ಯಾವೆಲ್ಲ ದೇಶಗಳು G7 ಬರ್ತವೆ ಅಂತೇಳಿ. ಸೊ ನೋಡ್ತಾ ಇದ್ದೀರಾ, ಕೆನಡಾ ಕಂಡು ಬರ್ತಾ ಇದೆ, ಅದೇ ರೀತಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಕಂಡು ಬರುತ್ತೆ, ಆ್ಯಂಡ್ ನಿಮಗೆ ಯುನೈಟೆಡ್ ಕಿಂಗ್ಡಮ್ ಕಾಣಿಸ್ತಾ ಇದೆ, ಒಂದು ಚಿಕ್ಕ ದ್ವೀಪ ರಾಷ್ಟ್ರ ಯುನೈಟೆಡ್ ಕಿಂಗ್ಡಮ್, UK, ಅದೇ ರೀತಿ ಫ್ರಾನ್ಸ್ ಕಂಡು ಬರ್ತಾ ಇದೆ, ಜರ್ಮನಿ ಕಂಡು ಬರುತ್ತೆ, ಇಟಲಿ ಇರ್ಬೋದು, ಜಪಾನ್ ಇರ್ಬೋದು, ಮತ್ತು ಇಡೀ ಯುರೋಪಿಯನ್ ಒಕ್ಕೂಟ ಏನು ಬರುತ್ತೆ ಅದು ಕೂಡ G7ನ ಒಂದು ಸದಸ್ಯ ರಾಷ್ಟ್ರವಾಗಿದೆ. ಸೊ ಜಸ್ಟ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಈ ಫೋಟೋ ಕೂಡ ಸ್ವಲ್ಪ ಹಳೇದಾಗಿದೆ. ಸೊ ಕೆಲವಷ್ಟು ಜನ ರಾಷ್ಟ್ರೀಯ ನಾಯಕರು ಇದರಲ್ಲಿ ಬದಲಾವಣೆ ಆಗಿದ್ದಾರೆ. ಬಟ್ ನಿಮಗೆ ಜಸ್ಟ್ ಅದಕ್ಕೆ ಒಂದು ರೆಫರೆನ್ಸ್ಗೋಸ್ಕರ ಇದನ್ನು ಇನ್ಕ್ಲೂಡ್ ಮಾಡಿರ್ತಕ್ಕಂತಹದ್ದು. ಮುಂದಿನ ಸುದ್ದಿ ನೋಡೋಣ. ಕ್ಯಾಪ್ಜೆಮಿನಿಸ್ ಡೆಲಾಪೋರ್ಟ್ ಟು ಟೇಕ್ ಓವರ್ ಆಸ್ ವಿಪ್ರೋ CEO ಆ್ಯಂಡ್ MD. ನೋಡಿ, ಭಾರತದ IT ಕ್ಷೇತ್ರದಲ್ಲಿ ಬರ್ತಕ್ಕಂತಹ ಒಂದು ಪ್ರಮುಖ ಹೆಸರು ಈ ವಿಪ್ರೋ ಕಂಪನಿ. ಸೊ ವಿಪ್ರೋ ಕಂಪನಿಗೆ ಇತ್ತೀಚೆಗಷ್ಟೇ ಹೊಸ CEO ಮತ್ತು ವ್ಯವಸ್ಥಾಪಕ ನಿರ್ದೇಶಕ ಅಥವಾ ಮ್ಯಾನೇಜಿಂಗ್ ಡೈರೆಕ್ಟರ್ ಅಪಾಯಿಂಟ್ ಆಗಿದ್ದಾರೆ. ಸೊ ವಿಪ್ರೋ ಕಂಪನಿಯ ಕುರಿತಾಗಿರತಕ್ಕಂಥ ವಿಚಾರ ಆಗಿರೋದ್ರಿಂದ ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ವ್ಯಕ್ತಿಯ ಹೆಸರೇನು ಅಂತ ಕೂಡ ಖಂಡಿತವಾಗಿ ಕೇಳ್ತಾರೆ. ಥಿಯರಿ ಡೆಲಾಪೋರ್ಟ್ ಅಥವಾ ಡೆಲಾಪೋರ್ಟೆ ಅಂತ ಕರಿಬಹುದು. ಒಬ್ಬ ಫ್ರಾನ್ಸ್ ದೇಶದ ಒಬ್ಬ ವ್ಯಕ್ತಿ ಇವರು, ಥಿಯರಿ ಡೆಲಾಪೋರ್ಟ್. ಇವರನ್ನ ವಿಪ್ರೋನ CEO ಮತ್ತು MD ಆಗಿ ನೇಮಕ ಮಾಡಿಕೊಳ್ಳಲಾಗಿದೆ. ಆ್ಯಂಡ್ ಒಂದು ಮಾತನ್ನು ಗಮನಿಸಿ, ಥಿಯರಿ ಡೆಲಾಪೋರ್ಟ್ ಅವರು ಇದುವರೆಗೂ ಕೂಡ ಮತ್ತೊಂದು ಪ್ರಮುಖ ತಂತ್ರಜ್ಞಾನ ಕಂಪನಿಯಾಗಿರ್ತಕ್ಕಂತಹ ಫ್ರಾನ್ಸ್ ಮೂಲದ ಕ್ಯಾಪ್ಜೆಮಿನಿ ಕಂಪನಿಯ ಒಂದು ಪ್ರಮುಖ ಹುದ್ದೆಯಲ್ಲಿದ್ದರು. ಅದಾದ ಬಳಿಕ ಭಾರತೀಯ ಸಂಸ್ಥೆ ವಿಪ್ರೋಗೆ ಇವರು CEO ಮತ್ತು MD ಆಗಿ ಕಾರ್ಯನಿರ್ವಹಿಸ್ತಾರೆ. ಆ್ಯಂಡ್ ಪ್ರಸಕ್ತವಾಗಿ ವಿಪ್ರೋದ ಚೇರ್ಮನ್ ಯಾರು, ಮುಖ್ಯಸ್ಥರು ಯಾರು ಅಂತ ಹೇಳಿದ್ರೆ ರಿಷದ್ ಪ್ರೇಮ್ಜಿ. ಏನು ಅಜಿಮ್ ಪ್ರೇಮ್ಜಿ ಇದ್ದಾರೆ, ಅವರ ಪುತ್ರ ರಿಷದ್ ಪ್ರೇಮ್ಜಿ. ಸೊ ಭಾರತದ ಒಂದು ಪ್ರಖ್ಯಾತ ಕಂಪನಿಯಾಗಿದೆ. ಇಷ್ಟು ಕೂಡ ಡೀಟೇಲ್ಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರಮುಖವಾದಂತಹ ಪ್ರಶ್ನೆಗಳು ಕಂಡು ಬರ್ತಾ ಇದ್ದಾವೆ, ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್. ಸೊ ಎಲ್ಲರೂ ಕೂಡ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಮತ್ತು ನಿಮ್ಮ ನೋಟ್ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನಾನು ಕೂಡ ನಿಮ್ಮ ಜೊತೆ ಪ್ರೀಮಿಯರ್ ಚಾಟ್ನಲ್ಲಿ ಭಾಗವಹಿಸ್ತೀನಿ. ಆ್ಯಂಡ್ ಮೊದಲನೇ ಪ್ರಶ್ನೆ ಹೇಳುತ್ತೆ, UN ಶಾಂತಿ ಪಾಲಕರ 2020 ಅಂತಾರಾಷ್ಟ್ರೀಯ ದಿನದ ವಿಷಯವೇನು? ನಾನು ಆಗಲೇ ತಾನೇ ಹೇಳಿದೆ, ಇಂಟರ್ನ್ಯಾಷನಲ್ UN ಪೀಸ್ ಕೀಪರ್ಸ್ ಡೇ ಅಥವಾ ಶಾಂತಿ ಪಾಲಕರ ದಿನ ಅಂತ ಹೇಳಿ 29 ಮೇ ಅಂದು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನು ಅಂತ ಅವ್ರು ಕೇಳ್ತಾ ಇದ್ದಾರೆ. ಸೊ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್, ಬಿಕಾಸ್ ಇತ್ತೀಚೆಗಷ್ಟೇ ಈ ಒಂದು ಪೀಸ್ ಕೀಪಿಂಗ್ ಫೋರ್ಸ್ನಲ್ಲಿರ್ತಕ್ಕಂತಹ ಭಾರತೀಯ ಮಹಿಳಾ ಅಧಿಕಾರಿ ಅವರಿಗೆ ಒಂದು ಪ್ರಶಸ್ತಿ ಕೂಡ ಬಂದಿರೋ ಕಾರಣದಿಂದ ಪರೀಕ್ಷೆಯಲ್ಲಿ ಕೇಳಬಹುದು. ಸೊ ಸರಿಯಾದಂಥ ಉತ್ತರ ಕೊನೆಯ ಆಪ್ಷನ್ ಡಿ, ಶಾಂತಿ ಪಾಲನೆಯಲ್ಲಿ ಮಹಿಳೆಯರು ಅಥವಾ ವಿಮೆನ್ ಇನ್ ಪೀಸ್ ಕೀಪಿಂಗ್ ಅಂತಕ್ಕಂತಹದ್ದು ಈ ಬಾರಿಯ UN ಶಾಂತಿ ಪಾಲಕರ ದಿನಾಚರಣೆಯ ಒಂದು ವಿಶೇಷತೆ ಆಗಿದೆ. ಆ್ಯಂಡ್ ಪ್ರತಿ ವರ್ಷ 29 ಮೇ ಅಂದು ಆಚರಣೆ ಮಾಡಲಾಗುತ್ತೆ. ಎರಡನೇ ಪ್ರಶ್ನೆ ನೋಡ್ತಾ ಹೋಗೋಣ. IT ಪ್ರಮುಖ ವಿಪ್ರೋದ ಹೊಸ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಕಗೊಂಡಂತಹ ವ್ಯಕ್ತಿ. ಇದಂತೂ ಅತ್ಯಂತ ಸುಲಭ, ಕೇವಲ 2 ಮಿನಿಟ್ಸ್ ಮುಂಚೆ ಇದ್ರಿಗೆ ಮಾತಾಡಿದ್ವಿ ನಾವು. ಇವರು ಫ್ರಾನ್ಸ್ ದೇಶಕ್ಕೆ ಸೇರಿದಂತಹ ಒಬ್ಬ ಹಿರಿಯ ಅಧಿಕಾರಿ, ಕ್ಯಾಪ್ಜೆಮಿನಿಯಲ್ಲೂ ಕೂಡ ವರ್ಕ್ ಮಾಡ್ತಾ ಇದ್ರು. ಇದೀಗ ಭಾರತೀಯ IT ದಿಗ್ಗಜ ವಿಪ್ರೋ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡ್ಕೊಳ್ತಾ ಇದ್ದಾರೆ. ಸೊ ಸರಿಯಾದಂತಹ ಉತ್ತರ ಆಪ್ಷನ್ ಎ, ಥಿಯರಿ ಡೆಲಾಪೋರ್ಟ್ ಅಥವಾ ಥಿಯರಿ ಡೆಲಾಪೋರ್ಟೆ ಅಂತ ಕರಿಬಹುದು. ಥಿಯರಿ ಅಂತ ಏನು ನಿಮಗೆ ಒಂದು ವರ್ಡ್ ಕಾಣ್ತಾ ಇದೆ, ಇದು ಯೂಶುವಲ್ ಆಗಿ ಅತಿ ಹೆಚ್ಚು ಈ ಫ್ರಾನ್ಸ್ ದೇಶದಲ್ಲಿ ಇಟ್ಕೊಳ್ತಕ್ಕಂತಹ ಒಂದು ಹೆಸರಾಗಿದೆ ಥಿಯರಿ. ಬಿಕಾಸ್ ನೀವು 1998ರಲ್ಲಿ ಫಿಫಾ ವಿಶ್ವಕಪ್ಪನ್ನು ಗೆದ್ದಂತಹ ಫ್ರಾನ್ಸ್ ತಂಡದ ಒಬ್ಬ ಆಟಗಾರ ಥಿಯರಿ ಹೆನ್ರಿ ಅವರು ಕೂಡ ನಿಮಗೆ ನೆನಪಿರಬಹುದು. ಥಿಯರಿ ಹೆನ್ರಿ ಅವರು ಕೂಡ ಒಬ್ಬ ಫ್ರಾನ್ಸ್ ದೇಶದ ವ್ಯಕ್ತಿ. ಆ್ಯಂಡ್ ಸಿಮಿಲರ್ಲಿ ಥಿಯರಿ ಡೆಲಾಪೋರ್ಟ್ ಅವರು ಕೂಡ ಫ್ರಾನ್ಸ್ ದೇಶದ ವ್ಯಕ್ತಿ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದಾರೆ ವಿಪ್ರೋವನ್ನು ಪ್ರಸಕ್ತವಾಗಿ ಅದರ CEO ಯಾರು ಅಂತ ನೀವು ಕಲ್ತ್ಕೊಂಡ್ರಿ, ರಿಷದ್ ಪ್ರೇಮ್ಜಿ. ಆ್ಯಂಡ್ ಅದೇ ರೀತಿ ಅದರ ಸ್ಥಾಪಕ ಯಾರು ಅಂತ ಹೇಳಿದ್ರೆ ಮೊಹಮ್ಮದ್ ಪ್ರೇಮ್ಜಿ, ಅಜಿಮ್ ಪ್ರೇಮ್ಜಿ ಅವರ ತಂದೆ ಮೊಹಮ್ಮದ್ ಪ್ರೇಮ್ಜಿ.
ಆ್ಯಂಡ್ ಅವರ ಪುತ್ರ ಅಜಿಂ ಪ್ರೇಮ್ಜಿ ಈ ಒಂದು ಫಿಲಾಂಥ್ರಫಿಕ್ ಆಕ್ಟಿವಿಟೀಸ್ ಅಥವಾ ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಸೊ ಇದರ ಪ್ರಧಾನ ಕಚೇರಿ ಕೂಡ ನಮ್ಮ ಬೆಂಗಳೂರಿನಲ್ಲಿ ಕಂಡುಬರುತ್ತೆ. ಸೊ ಇದು ಕೂಡ ನಮಗೆ ಹೆಮ್ಮೆ ಇರಬೇಕಾದಂಥ ಒಂದು ಸಂಗತಿ. ಆ್ಯಂಡ್ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಪ್ರಶ್ನೆ ಹೇಳುತ್ತೆ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ಮತ್ತು ಭಾರತ ಸರ್ಕಾರ 177 ಮಿಲಿಯನ್ ಸಾಲಕ್ಕೆ ಈ ಕೆಳಗಿನ ಯಾವ ರಾಜ್ಯದಲ್ಲಿ ರಸ್ತೆ ಮೂಲಸೌಕರ್ಯವನ್ನು ನವೀಕರಿಸಲು ಸಹಿ ಹಾಕಿದೆ? ನೋಡಿ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ADB ಅಂತ ನಾವು ಶಾರ್ಟಾಗಿ ಕರಿತೀವಿ. ಇದು ಏಷ್ಯನ್ನ ದೇಶಗಳಿಗೆ ಆರ್ಥಿಕ ಸಹಾಯವನ್ನು ನೀಡತಕ್ಕಂತಹ ಒಂದು ಪ್ರಮುಖ ಬ್ಯಾಂಕ್. ಇದರ ಕೇಂದ್ರ ಕಚೇರಿ ಫಿಲಿಪೈನ್ಸ್ ದೇಶದ ಮನಿಲಾ, ಅದರ ಒಂದು ರಾಜಧಾನಿ ಮನಿಲಾ ನಗರದಲ್ಲಿ ಕಂಡುಬರುತ್ತೆ. ಆ್ಯಂಡ್ ಇವರು ಇತ್ತೀಚೆಗಷ್ಟೇ ಭಾರತ ಸರ್ಕಾರದ ಜೊತೆ ಒಂದು ಒಪ್ಪಂದವನ್ನು ಸಹಿ ಹಾಕಿದ್ರು. ಯಾಕಪ್ಪ ಅಂತ ಹೇಳಿದ್ರೆ, ಒಂದು ರೋಡ್ ಇನ್ಫ್ರಾಸ್ಟ್ರಕ್ಚರ್ ಅಥವಾ ರಸ್ತೆ ಮೂಲಕ ಸೌಕರ್ಯವನ್ನು ನವೀಕರಿಸಲು. ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ನೋಡ್ತಾ ಇದ್ದೀರಾ, ಆಪ್ಷನ್ ಎ ಮಹಾರಾಷ್ಟ್ರ. ಸೊ ಮಹಾರಾಷ್ಟ್ರ ರಾಜ್ಯದಲ್ಲಿ ರಸ್ತೆ ಸೌಕರ್ಯವನ್ನು ಅಭಿವೃದ್ಧಿಪಡಿಸುವ ದೃಷ್ಟಿಯಿಂದ ಭಾರತ ಸರ್ಕಾರ ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ $177 ಮಿಲಿಯನ್ ಸಾಲಕ್ಕೆ ಸಹಿಯನ್ನು ಹಾಕಿದ್ದಾವೆ. ಅದೇ ರೀತಿ 4ನೇ ಪ್ರಶ್ನೆ ನೋಡ್ತಾ ಇದ್ದೀರಾ, ಮಿಡತೆ ದಾಳಿಯನ್ನು ನಿಯಂತ್ರಿಸಲು ಯಾವ ದೇಶಕ್ಕೆ 25 ಟನ್ ಕೀಟನಾಶಕವನ್ನು ಪೂರೈಸಲು HAL ಮುಂದಾಗಿದೆ? ನೋಡಿ, ಇದು ತುಂಬ ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಬಿಕಾಸ್ ನಮ್ಮ ನೆರೆಯ ದೇಶವಾಗಿರ್ತಕ್ಕಂಥ ಪಾಕಿಸ್ತಾನದಲ್ಲೂ ಕೂಡ ಈ ಲೋಕಸ್ಟ್ ಅಟ್ಯಾಕ್ ಅಥವಾ ಮಿಡತೆ ದಾಳಿ, ನಾವು ಇಂಗ್ಲೀಷಲ್ಲಿ ಲೋಕಸ್ಟ್ ಅಟ್ಯಾಕ್ ಅಂತ ಕರಿತೀವಿ, ಇದು ಪಾಕಿಸ್ತಾನದಲ್ಲೂ ಕೂಡ ಮಿತಿ ಮೀರಿ ನಡೀತಾ ಇದೆ. ಬಟ್ ಕೇವಲ ಪಾಕಿಸ್ತಾನ ಅಲ್ಲ, ಅದರ ನೈಬರ್ ಅಥವಾ ನೆರೆಹೊರೆಯ ರಾಷ್ಟ್ರಗಳಲ್ಲೂ ಕೂಡ ನಡೀತಾ ಇದೆ. ಸೊ ಅದನ್ನು ನಿಯಂತ್ರಿಸಕ್ಕೆ ಭಾರತದ HAL ಅವರು ಸುಮಾರು 25 ಟನ್ ಕೀಟನಾಶಕವನ್ನು ಪೂರೈಸುವುದಕ್ಕೆ ಮುಂದಾಗಿದ್ದಾರೆ. ಸೊ HAL ಅಂದರೆ ಬಹಳ ಜನಕ್ಕೆ ಗೊತ್ತಿರಲ್ಲ. HAL ಗೊತ್ತು, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಬಟ್ HAL ಏನಂತ ಅಂದರೆ ಏನು ಅಂದರೆ ಹಿಂದೂಸ್ತಾನ್ ಇನ್ಸೆಕ್ಟಿಸೈಡ್ಸ್ ಲಿಮಿಟೆಡ್. ಹಿಂದೂಸ್ತಾನ್ ಇನ್ಸೆಕ್ಟಿಸೈಡ್ಸ್ ಲಿಮಿಟೆಡ್. ಇನ್ಸೆಕ್ಟಿಸೈಡ್ಸ್ ಅಂದರೆ ಏನು? ಕೀಟನಾಶಕ ಅಂತ ನಾವು ಕರಿಬಹುದು. ಸೊ ಇಂಗ್ಲೀಷಲ್ಲಿ ಕೀಟನಾಶಕಕ್ಕೆ ಇನ್ಸೆಕ್ಟಿಸೈಡ್ಸ್ ಅಂತ ಕರಿತೀವಿ. ಇದು ನಮ್ಮ ದೇಶದಲ್ಲಿ ಸುಮಾರು 3 ಭಾಗಗಳಲ್ಲಿ ತನ್ನ ಕಚೇರಿಯನ್ನು ಹೊಂದಿದೆ HAL, ತನ್ನ ಒಂದು ಉತ್ಪಾದನಾ ಕ್ಷೇತ್ರಗಳನ್ನ. ಆ್ಯಂಡ್ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು DDTಯನ್ನು ಉತ್ಪಾದನೆ ಮಾಡ್ತಕ್ಕಂತಹ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ನಮ್ಮ ಭಾರತೀಯ ಸರ್ಕಾರಿ ಸ್ವಾಮ್ಯದ ಹಿಂದೂಸ್ತಾನ್ ಇನ್ಸೆಕ್ಟಿಸೈಡ್ಸ್ ಲಿಮಿಟೆಡ್. ಇದು ಒಂದು PSU ಅಂದರೆ ಕೂಡ ಗೊತ್ತಿರಬೇಕಾಗುತ್ತೆ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಥವಾ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ. ಜಗತ್ತಿನಲ್ಲೇ ಅತಿ ಹೆಚ್ಚು ಪ್ರಮಾಣದ DDTಯನ್ನು ಇದು ಉತ್ಪಾದನೆ ಮಾಡಲಾಗುತ್ತೆ. DDT ಬಹಳ ಒಂದು ವಿಷಕಾರಿಯಾದಂತಹ ವಸ್ತು, ಅದನ್ನು ಕೂಡ ಕೀಟನಾಶಕವಾಗಿ ಬಳಸಲಾಗುತ್ತೆ. ಸೊ ಇದು ಯಾವ ದೇಶಕ್ಕೆ ಇದನ್ನು ಪೂರೈಸುತ್ತೆ ಅಂತ ಕೇಳಿದ್ದಾರೆ. ಸರಿಯಾದಂಥ ಉತ್ತರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಪ್ಷನ್ ಸಿ ಇರಾನ್. ಸೊ ಇರಾನ್ ದೇಶದಲ್ಲೂ ಕೂಡ ಈ ಲೋಕಸ್ಟ್ ಅಟ್ಯಾಕ್ ನಡೀತಿರೋ ಕಾರಣದಿಂದ ಸುಮಾರು 25 ಟನ್ ಕೀಟನಾಶಕವನ್ನು HAL ಒದಗಿಸುತ್ತೆ. ಆ್ಯಂಡ್ ಇಲ್ಲಿ ಕೂಡ ನೋಡ್ತಾ ಇದ್ದೀರಾ, ಮೆಲಥಿಯೋನ್ ಟೆಕ್ನಿಕಲ್. ಸೊ ಇವರು ಯಾವ ಕೀಟನಾಶಕವನ್ನು ಸಪ್ಲೈ ಮಾಡ್ತಿದ್ದಾರಪ್ಪ ಅಂತ ಹೇಳಿದ್ರೆ ಮೆಲಥಿಯೋನ್ ಟೆಕ್ನಿಕಲ್ ಅನ್ನುವಂತಹ ಒಂದು ಕೀಟನಾಶಕ, ಒಂದು ಇನ್ಸೆಕ್ಟಿಸೈಡ್ಸ್. ಈ ಹುಳಗಳನ್ನು ಅದು ಕಂಟ್ರೋಲ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಆ್ಯಂಡ್ ಇರಾನ್ನ ರಾಜಧಾನಿ ಬಾಗ್ದಾದ್ ಮತ್ತು ಅಲ್ಲಿನ ಪ್ರಸ್ತುತ ಅಧ್ಯಕ್ಷ ಹಸನ್ ರೌಹಾನಿ ಅವರು, ಅದು ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡೋಣ. ನರೇಂದರ್ ಧ್ರುವ್ ಬಾತ್ರಾ ಅವರನ್ನ ಇತ್ತೀಚೆಗೆ ಒಲಿಂಪಿಕ್ ಚಾನೆಲ್ ಆಯೋಗದ ಸದಸ್ಯರನ್ನಾಗಿ ನೇಮಿಸಲಾಯಿತು. ಅವರು ಯಾವ ಕ್ರೀಡೆಯ ಅಂತಾರಾಷ್ಟ್ರೀಯ ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ? ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ. ಬಿಕಾಸ್ ನರೀಂದರ್ ಬಾತ್ರಾ ಅವರು ಕೇವಲ ಈ ಒಂದು ಅಂತಾರಾಷ್ಟ್ರೀಯ ಒಕ್ಕೂಟದ ಅಧ್ಯಕ್ಷ ಮಾತ್ರವಲ್ಲ, ಬದಲಾಗಿ ಭಾರತೀಯ ಒಲಿಂಪಿಕ್ ಸಂಸ್ಥೆಗಳು ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ IOA ಅದರ ಮುಖ್ಯಸ್ಥರು ಕೂಡ ಆಗಿದ್ದಾರೆ. ಸೊ ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟ ಅಂತಾರಾಷ್ಟ್ರೀಯ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದಾರೆ ಅಂತ ಕೇಳ್ತಿದ್ದಾರೆ. ಸರಿಯಾದಂಥ ಉತ್ತರ ನಿಮಗೆ ಗೊತ್ತಿರಲೇಬೇಕಾಗುತ್ತೆ. ನರೀಂದರ್ ಬಾತ್ರಾ ಅಂತ ಹೇಳಿದ್ರೆ ಹಾಕಿಯ ಒಂದು ಆಡಳಿತದಲ್ಲಿ ಅವ್ರದ್ದು ದೊಡ್ಡ ಹೆಸರು. ಸೊ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಹಾಕಿ. ಸೊ ಇವರು ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ನ ಮುಖ್ಯಸ್ಥರು ಕೂಡ ಆಗಿದ್ದಾರೆ. ಆ್ಯಂಡ್ ಅದರ ಒಂದು ಕೇಂದ್ರ ಕಚೇರಿ ಸ್ವಿಟ್ಜರ್ಲೆಂಡ್ ದೇಶದ ಲೌಸನ್ ನಗರದಲ್ಲಿ ಕಂಡುಬರುತ್ತೆ. ಆ್ಯಂಡ್ ಪ್ರಸಕ್ತ ಅದರ CEO ಥಿಯರಿ ವೇಲ್ ಅವರಿದ್ದಾರೆ. ಆ್ಯಂಡ್ ನಾನು ಆಗಲೇ ಹೇಳಿದ್ದೀನಿ, ಥಿಯರಿ ಅಂತ ಹೆಸರು ಯೂಶ್ವಲ್ ಆಗಿ ಫ್ರಾನ್ಸ್ ದೇಶದಲ್ಲಿ ಕಂಡುಬರುತ್ತೆ. ಸೊ ಅವರೊಬ್ಬರು ಫ್ರಾನ್ಸ್ ದೇಶದ ಪ್ರಜೆ ಅಂತ ನಾವು ಊಹೆ ಮಾಡಬಹುದು. ಸೊ ನರೀಂದರ್ ಬಾತ್ರಾ ಅವರ ಹೆಸರು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗಷ್ಟೇ ಅವರು ಒಲಿಂಪಿಕ್ ಚಾನೆಲ್ ಒಂದು ಕಮಿಷನ್ನ ಸದಸ್ಯರನ್ನಾಗಿ ಕೂಡ ಆಯ್ಕೆಯಾದರು. ಆ್ಯಂಡ್ 6ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಇವತ್ತು ಆದಷ್ಟು ಕಡಿಮೆ ಪ್ರಶ್ನೆಯನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ಟ್ರೈ ಮಾಡಿದ್ದೇವೆ, ಸ್ವಲ್ಪ ಸಮಯವನ್ನು ಕಡಿತಗೊಳಿಸುವಂತಹ ಉದ್ದೇಶದಿಂದ. ಎನಿವೆ 6ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ಚೀನಾವನ್ನು ಎದುರಿಸಲು ಈ ಕೆಳಗಿನ ಯಾವ ದೇಶ ಇತ್ತೀಚೆಗೆ 7 ಶ್ರೀಮಂತ ಆರ್ಥಿಕತೆಗಳ ಕೃತಕ ಬುದ್ಧಿಮತ್ತೆಯ ಗುಂಪಿಗೆ ಸೇರಿಕೊಂಡಿದೆ? ನೋಡಿ, ಫಸ್ಟ್ ಪ್ರಶ್ನೆನ ಅರ್ಥ ಮಾಡ್ಕೋಬೇಕಾಗುತ್ತೆ. ಇತ್ತೀಚೆಗಷ್ಟೇ ನಾನು ಆಗಲೇ ಹೇಳಿದೆ, ಏನು 5G ಟೆಕ್ನಾಲಜಿ ಇದೆ, 5G ತಂತ್ರಜ್ಞಾನದಿಂದ ಚೀನಾವನ್ನು ಹೊರಗಿಡಬೇಕು ಅಂತ ಹೇಳಿ ಡೆಮಾಕ್ರೆಟಿಕ್ 10 ಅನ್ನುವಂತಹ ಒಂದು ಸಂಘಟನೆಯನ್ನು ಮಾಡೋಕ್ಕೆ ಬ್ರಿಟನ್ ದೇಶ ಮುಂದಾಗಿತ್ತು. ಅದೇ ನಿಟ್ಟಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕನ್ನಡದಲ್ಲಿ ಕೃತಕ ಬುದ್ಧಿಮತ್ತೆ ಏನಿದೆ, ಆ ಒಂದು ತಂತ್ರಜ್ಞಾನದಿಂದನೂ ಕೂಡ ಚೀನಾವನ್ನು ಹೊರಗಿಡಬೇಕು ಅಥವಾ ಚೀನಾವನ್ನು ಎದುರಿಸಬೇಕು ಅನ್ನೋ ಉದ್ದೇಶದಿಂದ ಜಗತ್ತಿನ 7 ಶಕ್ತಿಶಾಲಿ ರಾಷ್ಟ್ರಗಳು ಒಂದು ಗುಂಪನ್ನು ರಚನೆ ಮಾಡ್ಕೊಳ್ತಾ ಇದ್ದಾವೆ.
ಆ ಗುಂಪಿಗೆ ಇತ್ತೀಚೆಗಷ್ಟೇ ಮತ್ತೊಂದು ಪ್ರಬಲ ದೇಶ ಎಂಟ್ರಿ ಆಗಿದೆ. ಆ ದೇಶ ಯಾವುದು ಅಂತ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಯುನೈಟೆಡ್ ಸ್ಟೇಟ್ಸ್. ಯುನೈಟೆಡ್ ಸ್ಟೇಟ್ಸ್ ಅಂದರೆ ಅಮೆರಿಕ ದೇಶ ಕೂಡ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ 7 ಶಕ್ತಿಶಾಲಿ ದೇಶಗಳ ಗುಂಪಿಗೆ ಸೇರ್ಪಡೆಯಾಗಿದೆ. ಇವುಗಳ ಪ್ರಮುಖ ಉದ್ದೇಶ ಚೀನಾ ದೇಶವನ್ನು ಎದುರಿಸಬೇಕು ಅಂತಕ್ಕಂತಹದ್ದು. ಅದೇ ರೀತಿ 7 ಮತ್ತು ಕೊನೆಯ ಪ್ರಶ್ನೆಯನ್ನು ನೋಡ್ತಾ ಇದ್ದೀರಾ. 7 ಪ್ರಶ್ನೆ ಇವತ್ತು ಇನ್ಕ್ಲೂಡ್ ಮಾಡ್ಕೊಂಡಿರ್ತಕ್ಕಂಥದ್ದು, ಬಟ್ ನಾಳೆ ಮತ್ತೆ 9 ಅಥವಾ 10 ಪ್ರಶ್ನೆಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಾಗುತ್ತೆ. ಇದುವೇ ಪ್ರಶ್ನೆ ಹೇಳುತ್ತೆ, ನ್ಯಾಷನಲ್ ಕ್ರಿಯೇಟಿವಿಟಿ ಡೇ ಯಾವಾಗ ಆಚರಣೆ ಮಾಡಲಾಗುತ್ತೆ? ಕ್ರಿಯೇಟಿವಿಟಿ ಅಂತ ಹೇಳಿದ್ರೆ ಸೃಜನಶೀಲತೆ ಅಂತ ಕರಿತೀವಿ, ಬೀಯಿಂಗ್ ಕ್ರಿಯೇಟಿವ್. ಸೊ ಪ್ರತಿ ವರ್ಷ ನ್ಯಾಷನಲ್ ಕ್ರಿಯೇಟಿವ್ ಡೇ ಅನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂತ ಕೇಳ್ತಿದ್ದಾರೆ. ಆನ್ಸರ್ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಆಪ್ಷನ್ ಡಿ, ಮೇ 30. ಸೊ ಮೇ 30ನೇ ತಾರೀಕು ಈ ಸೃಜನಶೀಲತೆ ರಾಷ್ಟ್ರೀಯ ದಿವಸವನ್ನು ಆಚರಣೆ ಮಾಡಲಾಗುತ್ತೆ. ಆ್ಯಂಡ್ ಮೇ 29 ನೀವಾಗಲೇ ನೋಡಿದ್ದೀರಾ, ಯುನೈಟೆಡ್ ನೇಷನ್ಸ್ ಪೀಸ್ ಕೀಪಿಂಗ್ ಡೇ ಅಥವಾ ಇಂಟರ್ನ್ಯಾಷನಲ್ ಡೇ ಆಫ್ ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಫೋರ್ಸ್, ಶಾಂತಿ ಪಾಲನಾ ಪಡೆ ಅಂತ ನಾವು ಕರಿತೀವಿ. ಸೊ ಇದರೊಂದಿಗೆ ಇವತ್ತಿನ ಕರೆಂಟ್ ಅಫೇರ್ಸ್ ಮುಕ್ತಾಯ ಆಗುತ್ತೆ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿ ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.